ದೇವ್ರು ನಮ್ಮ ಒಟ್ಟಿಗೆ ಮಾತನಾಡ್ತಾನೆ ಇವಾಗ. ಹಲ್ಲೆಲೂಯಾ. ಇಷ್ಟೊತ್ತು ನಾವು ಮಾತಾಡಿದೀವಿ, ಇವಾಗ ದೇವರು ನಮ್ಮ ಒಟ್ಟಿಗೆ ಮಾತಾಡ್ತಾನೆ. ಅದರಿಂದ ದೇವರು ಮಾತಾಡುವಾಗ ನಾವೆಲ್ಲ ಹೇಗಿರ್ಬೇಕು? ಮೌನವಾಗಿ, ನಿಶಬ್ದವಾಗಿ, ಆಸಕ್ತಿಯಿಂದ ಕರ್ತನೇ ನಮ್ಮ ಒಟ್ಟಿಗೆ ಮಾತನಾಡು ಎಂಬುದಾಗಿರುವ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಕೂಡ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಆಮೇನ್. ದೇವರು ಲೋಕದಲ್ಲಿ ನಮ್ಮನ್ನು ಎಲ್ಲಾ ಕೇಡುಗಳಿಂದ ತಪ್ಪಿಸಿ ನಮ್ಮನ್ನು ಭದ್ರಪಡಿಸಿ ಆರೋಗ್ಯಕರವಾಗಿ ನಮ್ಮನ್ನು ತನ್ನ ಸನ್ನಿಧಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ಆಮೇನ್. ಆತನಿಗೆ ಕೃತಜ್ಞತಾಸ್ತುತಿ ಉಂಟಾಗಲಿ. ಕೂಡಿ ಬಂದಿರೋ ನಿಮ್ಮೆಲ್ಲರೂ ಕೂಡ ಯೇಸು ನಾಮದಲ್ಲಿ ವಂದನೆಯನ್ನು ಸಲ್ಲಿಸ್ತಾರೆ. ಆಮೇನ್. ಸೊ ದೇವರ ವಾಕ್ಯ ನಮಗೆ ಬಹಳ ಅದ್ಭುತವಾದ ಶ್ರೇಷ್ಠವಾದ ಬಲವನ್ನು ಕೊಡುವಂತ ಒಂದು ಆಹಾರವಾಗಿದೆ. ಆಹಾರವನ್ನು ಸ್ವೀಕರಿಸುವಾಗ ಇಷ್ಟಪೂರ್ವಕವಾಗಿ ತಿಂದ್ರೆ ಚೆನ್ನಾಗಿ ಜೀರ್ಣ ಆಗತ್ತೆ. ಏನಾದ್ರು ಇಷ್ಟ ಇಲ್ಲದೆ ತಿಂದ್ರೆ ಅದು ಬೇರೆ ರೀತಿಯಲ್ಲಿ ಹೊರಗಡೆ ಬಂದ್ಬಿಡ್ತದೆ ಅಲ್ವಾ? ಅದು ವಾಕರಕ್ಕೇನೋ ಅಂದ್ರೆ ವಾಂತಿ, ಮೋಷನ್ ಯಾವುದೊಂದು ರೂಪದಲ್ಲಿ ಹೊರಗಡೆ ಬಂದ್ಬಿಡ್ತದೆ. ಅದೇ ನೀವು ಇಷ್ಟಪೂರ್ವಕವಾಗಿ ತಿಂದ್ರೆ ಅದು ನಿಮ್ಮ ಶರೀರಕ್ಕೆ ಬಲವು, ನಿಮ್ಮ ಎಲುಬುಗಳಿಗೆ ಸಾರವಾಗಿರ್ತದೆ. ಆಮೇನ್. ಅಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಈಗ ನಾವು ಓದಿಕೊಂಡಂತ ಕೀರ್ತನೆಯಲ್ಲಿ ಅದ್ಭುತವಾದ ವಿಷಯಗಳು ಭಕ್ತನಾದ ದಾವೀದನು ಅಲ್ಲಿ ಹಾಡಿದ್ದಾನೆ. ಹಾಡಿರುವಂತ ಭಾಗಗಳು ನಾವೆಲ್ಲ ಧ್ಯಾನ ಮಾಡಿಕೊಳ್ಳಕ್ಕಾಗದೆ ಇದ್ರು ಒಂದು ಮಾತು ನಾವು ಓದಿಕೊಂಡು ಮುಂದೆ ಹೋಗೋಣ. 32ನೇ ಅಧ್ಯಾಯ 9ನೇ ವಚನ ನಾವು ಓದ್ಕೊಳ್ಳೋಣ. 9. ಹಾ. ಭಾರ ಕಡಿವಾಣಗಳಿಂದಲ್ಲದೆ ಸ್ವಾಧೀನವಾಗುವುದಿಲ್ಲವಷ್ಟೇ. ಇಲ್ಲಿ 2 ಪ್ರಾಣಿಗಳ ಬಗ್ಗೆ ದಾವೀದನು ಜ್ಞಾಪಕ ಮಾಡ್ತಾ ಇದ್ದಾನೆ. ಮೊದಲನೇದು ಯಾವುದು? ಕುದುರೆ. ಎರಡನೇದು ಯಾವುದು? ಹೆಸರು ಕತ್ತೆ. ನೋಡಿದ್ರೆ ಹೆಸರು ಕತ್ತೆ ಅಮ್ಮ ನೋಡಿದಿರೇನ್ರು? ಟಿವಿ ಎಲ್ಲಾದ್ರೂ ನೋಡಿರ್ತೀರಲ್ವಾ? ಇಲ್ಲ, ನಮ್ಮ ಹತ್ರ ಇಲ್ಲೆಲ್ಲೂ ಓಡಾಡಲ್ಲ. ಅವೆಲ್ಲೋ ಆಫ್ರಿಕಾ ಖಂಡದಲ್ಲಿ ಕಾಡಲ್ಲಿ ಇರ್ತವೆ ಜಾಸ್ತಿ. ಇನ್ನು ಜೂಗ್ ಹೋಗಿದ್ರೆ ನೀವು ನೋಡಿರ್ತೀರ. ನೋಡಿದಿರ ಜೂ ಅಲ್ಲಿ? ಅದಕ್ಕೆ ಹೆಂಗಿರ್ತದೆ ಚರ್ಮ ಎಲ್ಲ ವೈಟ್ ಅಂಡ್ ಬ್ಲ್ಯಾಕ್, ಪಟ್ಟೆ ಬ್ಲ್ಯಾಕ್ ಅಂಡ್ ವೈಟ್ ಅಲ್ವಾ? ಹಾ, ಅದಕ್ಕೆ ರೋಡ್ಗಳಲ್ಲಿ ಅಲ್ಲಿ ಜೀಬ್ರಾ ಕ್ರಾಸಸ್ ಅಂತ ಹಾಕಿರ್ತಾರೆ. ಏನಂತಾರೆ ಅರ್ಥ? ಅದಕ್ಕೆ ಏನ್ ಅರ್ಥ? ಆ ಜೀಬ್ರಾ ಲೈನ್ಸ್ ಹಾಕಿದ್ರೆ ವಾಕಿಂಗ್ ಬೇಡ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತಾರ. ಅಂದ್ರೆ ಪಾದಾಚಾರಿಗಳಿದ್ದಾರೆ, ಇಲ್ಲಿ ಪಾದಾಚಾರಿಗಳು ನಡೆಯಬಹುದು ಅಂತ ಹೇಳಿ ಗುರುತಿಗೆ ಆ ರೀತಿಯಾದ ಬಣ್ಣವನ್ನು ಹಚ್ಚಿರುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಯಲ್ಲಿ ಆ ಲೈನ್ ಅಲ್ಲ ಹೇಳ್ತಾ ಇರೋದು. ಹಲ್ಲೆಲೂಯಾ. ಇಲ್ಲಿ ಏನಿದೆ? ಆದುದರಿಂದ ನೀವು ವಿವೇಕಹೀನರಾಗಿ, ಕುದುರೆಗೇನಿಲ್ಲ, ವಿವೇಕ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ಕುದುರೆಗೇನಿಲ್ಲ, ವಿವೇಕ ಇಲ್ಲ. ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ ಅಂತಲ್ಲ, ವಿವೇಕ ಇಲ್ಲ. ಅದಕ್ಕೆ ಗರ್ವ ಇದೆ, ಅಹಂಕಾರ ಇದೆ, ಎಲ್ಲ ಇದೆ. ಆದ್ರೆ ವಿವೇಕವಾಗಿ ನಡ್ಕೊಳ್ಳುವಂತ ಬುದ್ಧಿ ಅದಕ್ಕಿಲ್ವಂತೆ. ಹೆಸರು ಕತ್ತಿಗೇನಿಲ್ಲ, ಲಂಗು ಲಗಾಮ ಇಲ್ಲ ಇದಕ್ಕೆ. ಅದು ಹೆಂಗೆ ಚೆಂದಂತ ಹಾರುತ್ತದಂದ್ರೆ ನೀವು ನೋಡಿರ್ಬೋದು. ಅದು ಯಾರಿಗೂ ಹತೋಟಿ ಆಗಲ್ವಂತೆ, ಅಧೀನ ಆಗಲ್ವಂತೆ ಅದು. ಹಲ್ಲೆಲೂಯಾ. ಅದಕ್ಕೆ ಭಕ್ತರೇ, ನೀವು ದೇವರ ಸನ್ನಿಧಾನದಲ್ಲಿ ಇಂಥ ಬುದ್ಧಿ ಉಳ್ಳವರಾಗಿ ನಡ್ಕೋಬೇಡಿ. ನೀವೇನಾಗಿರ್ಬೇಕು? ಕಡಿವಾಣ ಹಾಕಲ್ಪಟ್ಟವರಾಗಿ ವಿವೇಕ ಪೂರ್ವಕವಾಗಿ ಕರ್ತನ ಮುಂದೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಹೆಸರು ಕತ್ತೆ, ಕುದುರೆ ಇವು ವಿವೇಕಹೀನವಾದ ಪ್ರಾಣಿಗಳಂತೆ. ಅವು ಯಾವುದಕ್ಕೂ ಕೂಡ ಅಧೀನ ಆಗಲ್ಲ. ಅದಕ್ಕೇನೆ ನಾವು ಅದಕ್ಕೆ ಬಾರು ಕಡಿವಾಣ ಹಾಕಿ ಹತೋಟಿ ಮಾಡ್ತೀವಿ. ಅದರ ಕಣ್ಣಿಗೂ ಕೂಡ ಈ ರೀತಿಯಾದ ಒಂದು ಚಿಪ್ಪು ಈ ತರ ಹಾಕಿರ್ತಾರೆ.
ಅಲ್ವಾ? ಯಾಕಂದ್ರೆ ನೇರವಾಗಿ ಅದನ್ನ ನೋಡ್ಬಿಟ್ರೆ ಎಲ್ಲೆಲ್ಲ ಹಾರ್ಕೊಂಡು ಓಡ್ಕೊಂಡು ಹೋಗ್ತಾ ಇದೆ ಗೊತ್ತಿಲ್ಲ. ಅದರಿಂದ ಅದರ ದೃಷ್ಟಿ ಒಂದೇ ರೀತಿ ಇರುವಂತೆ ಯಾವ ಕಡೆ ನಾವು ಅದನ್ನು ತಿರುಗಿಸ್ತೀವೋ ಆ ದೃಷ್ಟಿಕೋನದಲ್ಲಿ ಅದು ಓಡುವುದಕ್ಕಾಗಿ ಆ ರೀತಿಯಾಗಿ ಮಾಡಿರ್ತಾರೆ. ಹಲ್ಲೆಲೂಯಾ. ನಾವು ದೇವರ ಮುಂದೆ, ದೇವರ ಸನ್ನಿಧಿಯಲ್ಲಿ ವಿವೇಕ ಪೂರ್ವಕವಾಗಿ ನಡ್ಕೋಬೇಕು, ಬುದ್ಧಿವಂತರಾಗಿ ಇರಬೇಕು, ಎಚ್ಚರವಾಗಿ ಇರಬೇಕು, ನಂಬಿಕಸ್ಥರಾಗಿ ಇರಬೇಕು. ಹಾಗಿದ್ರೆ ದೇವರು ನಮಗೆ ಆಲೋಚನೆ ಹೇಳ್ಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ಆತನ ಆಲೋಚನೆ, ಆತನ ಉಪದೇಶ ನಮ್ಮನ್ನು ನೇರವಾಗಿ ಕರ್ತನಿಗೆ ಹಿತದೃಷ್ಟಿಯಲ್ಲಿ ನಮ್ಮನ್ನು ನಡೆಸ್ತದೆ. ಅದರಿಂದ ನಿಮ್ಮ ಮನಸ್ಸನ್ನು ಏನ್ ಮಾಡ್ಕೊಳ್ಳಿ, ಇವಾಗ ಹತೋಟಿ ಮಾಡ್ಕೊಳ್ರಿ. ದೇವರ ಆತ್ಮನಿಗೆ ಸ್ವಾಧೀನ ಮಾಡ್ರಿ ನಿಮ್ಮನ್ನು. ಆಗ ದೇವರ ಆತ್ಮನಿಗೆ ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ದೇವರಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಓಕೆ, ಇವತ್ತಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ರೋಮ ಪತ್ರಿಕೆ 1ನೇ ಅಧ್ಯಾಯ 18ನೇ ಮಾತನ್ನು ನಾವು ಓದಿಕೊಳ್ಳೋಣ. ರೋಮ 1:18. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಆಮೆನ್. ಹೇಳಿದ್ರ ಎಲ್ಲರೂ? ರೋಮಾಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಸಹೋದರಿಯರ ಕಡೆ ಯಾರಾದ್ರೂ ಓದ್ತೀರಾ? ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ಆಮೆನ್. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಹಾಪರಿಶುದ್ಧನಾದ ಒಳ್ಳೆಯ ತಂದೆಯ ದೇವರೇ, ಅನುಗ್ರಹಿಸಲ್ಪಟ್ಟಂತ ಈ ಆರಾಧನೆ ದಿನದಲ್ಲಿ ಕೊಡಲ್ಪಟ್ಟಂತ ವಾಕ್ಯ ಸಂದೇಶಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೀವಿ. ದೇವ, ನೀವು ನಮ್ಮೊಟ್ಟಿಗೆ ಮಾತನಾಡು ಸ್ವಾಮಿ. ನಿನ್ನ ಮಾತುಗಳು ನಮಗೆ ಮಾರ್ಗದರ್ಶಕ, ನಮಗೆ ಎಚ್ಚರಿಕೆಗಳು, ನಿಮ್ಮ ವಿಧಿಗಳು ನಮಗೆ ಇಷ್ಟವಾಗಿರುವಂತೆ ದೇವ ನಮ್ಮನ್ನು ಬದಲಾಯಿಸಿ ನಿನ್ನ ವಾಕ್ಯವನ್ನು ಕೇಳುವಾಗ ನಿನ್ನ ಮಕ್ಕಳ ಹೃದಯಗಳು ಎಚ್ಚರವಾಗುವಂತೆ ಭದ್ರಪಡಿಸಿಕೊಂಡು ಆ ವಾಕ್ಯ ಸಂದೇಶದ ಮೂಲಕವಾಗಿ ತಮ್ಮ ಜೀವಿತವನ್ನು ಕಟ್ಟಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ದೇವ ನಿನ್ನ ಮಕ್ಕಳನ್ನು ಅನುಗ್ರಹಿಸಿರಿ. ಬೋಧಿಸುವ ನನ್ನನ್ನು ನೀನು ಸ್ವಾಧೀನಕ್ಕೆ ಕೊಡುತ್ತಿರುವಾಗ ನಿಮ್ಮ ಉನ್ನತವಾದ ಚಿತ್ತವಾದ ಮಾತುಗಳನ್ನೇ ಪ್ರಕಟಿಸಲಿಕ್ಕೆ ದಯ ತೋರಿಸಿರಿ. ಈ ಪರಿಸರವನ್ನು ಆಳ್ವಿಕೆ ಮಾಡಿರಿ. ಈ ಪ್ರಾಂತ್ಯವನ್ನು ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ ಕೆಲವು ವ್ಯತ್ಯಾಸಗಳನ್ನು ನೀವು ನೋಡ್ತಾ ಇದ್ದೀರಾ? ಗಮನಿಸ್ತಾ ಇದ್ದೀರ ಹೋಗ್ರಿ? ಹಲ್ಲೆಲೂಯಾ. ಏನೇನು ವ್ಯತ್ಯಾಸಗಳಾಗ್ತಾ ಇದೆ? ಅಮ್ಮ ಹಿಂದೆ ನೋಡಿ, ಏನೇನು ವ್ಯತ್ಯಾಸಗಳಾಗ್ತಾ ಇದೆ ಅಂದ್ರೆ ಚೇಂಜಸ್. ವ್ಯತ್ಯಾಸ ಅಂದ್ರೆ ಮತ್ತೆ ಬೇರೆ ರೀತಿ ಅರ್ಥ ಮಾಡ್ಕೋಬೇಕು. ಎಚ್ಚರಿಸುವಂತ ವಾಕ್ಯ ಸಂದೇಶಗಳು. ಓಕೆ. ಆಮೇಲೆ ಏನಮ್ಮ ಹೇಳಿ. ಈಗ ವಿಡಿಯೋ ಬೇರೆ ಮಾಡ್ತಾ ಇದ್ವಿ ಅಲ್ವಾ? ಅದು ಯೂಟ್ಯೂಬ್ ಬೇರೆ ಹಾಕ್ತಾ ಇದಾರಂತೆ. ಇದು ನಮ್ಮನ್ನು ಹೆಚ್ಚಿಸ್ಕೊಳಕ್ಕೋ ನಾವೇನೋ ಆ ಯೂಟ್ಯೂಬ್ ಅಲ್ಲಿ ನಮ್ಮ ಚಿತ್ರಾನೋ ನಮ್ಮ ವಿಡಿಯೋ ಕಾಣಿಸ್ಬೇಕು ಅಂತ ನಾನೇನು ಯಾವಾಗಲೂ ಕೂಡ ದೇವರ ಹತ್ರ ಈ ವಿಷಯ ಕೇಳೂ ಇಲ್ಲ, ಮಾತಾಡೂ ಇಲ್ಲ. ಅದು ಪ್ರೇರೇಪಣೆ ಹೊಂದಿದಂತ ಮಕ್ಕಳು ತಂದು ಅದನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆ ಸೇವೆಯ ಒಂದು ವೇಳೆ ದೇವರ ಉದ್ದೇಶ ಆಗಿದ್ರೆ ಅದರ ಮೂಲಕ ದೇವರು ನಮ್ಮನ್ನು ನಡೆಸಲಿ. ಆಮೇಲೆ ಅಷ್ಟು ಮಾತ್ರವಲ್ಲ, ನಾವು ಸಭೆಯಲ್ಲಿ ಬರುವಂತ ಹೋಗುವಂತ ಇರುವಂತ ಸಮಯಗಳಲ್ಲೂ ಕೂಡ ಕೆಲವು ವ್ಯತ್ಯಾಸಗಳನ್ನು ಮಾಡ್ತಾ ಇದ್ವಿ. ತಕ್ಕ ಸಮಯಕ್ಕೆ ಬರಬೇಕು. ಯಾರು ಬಂದರು ಬರದೆ ಹೋದ್ರು ಆರಾಧನೆ ಪ್ರಾರಂಭ ಆಗುತ್ತೆ. ಆಮೇಲೆ ಯಾರಿಗೋಸ್ಕರನು ಯಾವ ವಿಷಯದಲ್ಲೂ ಕೂಡ ನಾವು ಇಲ್ಲಿ ಕಾಯುವಂಥದ್ದನ್ನು ಮಾಡುವುದಿಲ್ಲ. ಇನ್ನು ಮುಂದೆ ಕೂಡ ಅಷ್ಟೇನೆ. ಮತ್ತೆ ಯಾರೇ ಆಗಲಿ ಕೆಳಗಡೆ ಕೂತ್ಕೊಂಡು ದೇವರ ಸಮ್ಮುಖವನ್ನು ಅನುಭವಿಸ್ಬೇಕು. ಯಾರು ಇಲ್ಲಿ ದೊಡ್ಡವರಲ್ಲ. ಹಲ್ಲೆಲೂಯಾ. ಮನೋಜ್ ಕೆಳಗಡೆ ಇಲ್ಲಿ ಇನ್ನೊಂದು ಚೇರ್ ಹಾಕೋಬೇಕಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಯೋಗ್ಯರಾಗಿ ಕಾಣಿಸ್ಕೋಬೇಕಂತ. ಅದು ಮಾತ್ರವಲ್ಲ, ನಾವು ಇಲ್ಲಿ ಯಾರೂ ದೊಡ್ಡವರಲ್ಲ.
ಅವರವರ ಮಿತಿಗೆ ತಕ್ಕಂತೆ ಅಥವಾ ಅವರವರ ಭಕ್ತಿಗೆ ತಕ್ಕಂತೆ ದೇವರ ಕೃಪಾವರಗಳನ್ನು ಕೊಟ್ಟಿದ್ದಾನೆ. ಅವನ್ನು ನಾವು ಸಂಪೂರ್ಣವಾಗಿ ಕರ್ತನ ಮುಂದೆ ಉಪಯೋಗಿಸಿಕೊಂಡು ಅನುಭವಿಸುವಾಗ ನಾವು ಇನ್ನೂ ಉನ್ನತ ಸ್ಥಿತಿಗೆ, ಇನ್ನೊಂದು ತರಗತಿಗೆ ನಾವು ಮುಂದೆ ಹೋಗ್ತೀವಿ. ಆಮೇಲೆ ಅದಕ್ಕೆ ನಾವು ಯಾರು ಕೂಡ ಇಲ್ಲಿ ನಿರಾಸೆಯಿಂದಲೋ ಒಬ್ರು ಹಾಡ್ತಾರೆ ನಮ್ಗೆ ಆಡೋದಕ್ಕಿಲ್ಲ ಅನ್ನುವಂಥದ್ದೆಲ್ಲ. ನಿನಗೇನು ವರ ಕೊಟ್ಟಿದೆಯೋ ಅದನ್ನ ಪೂರ್ಣ ಮನಸ್ಸಿನಿಂದ ದೇವರ ಮುಂದೆ ಮಾಡು, ಉಪಯೋಗಿಸ್ಕೋ. ಅನಿವಾರ್ಯ ಮಾತಾಡ್ತೀಯ ಮಾತಾಡು, ಹಾಡಾಡ್ತೀಯ ಹಾಡು, ಕೈ ತಡ್ತೀಯ ತಟ್ಟು. ದೇವರ ನಾಮದಲ್ಲಿ ದೇವರ ಸಭೆಯಲ್ಲಿ ಏನು ಮಾಡಲಿಕ್ಕೆ ಆತ್ಮ ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾನೋ ಪೂರ್ಣ ಮನಸ್ಸಿನಿಂದ ಮಾಡು. ಅದು ನಿಮಗೆ ಆಶೀರ್ವಾದ, ಅದು ನೀವು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಅನುಕೂಲ ಆಗ್ತದೆ. ಹಲ್ಲೆಲೂಯಾ. ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಮೊಬೈಲ್ ಉಪಯೋಗಿಸೋದಾಗ್ಲಿ ಮತ್ತೆ ಬೇರೆ ಏನಾದರೂ ಅದರಲ್ಲಿ ಹಿಂದೆ ಮುಂದೆ ಮಾಡುವುದಾಗಲಿ ಈ ರೀತಿಯಾದದ್ದು ಯಾವತ್ತೂ ಕೂಡ ಮಾಡಬಾರದು. ವಿತೌಟ್ ಪರ್ಮಿಷನ್ ಇಲ್ಲಿ ವಿಡಿಯೋ ಕೂಡ ಮಾಡಬೇಡಿ. ಆಲ್ರೆಡಿ ವಿಡಿಯೋ ಮಾಡ್ತಿರ್ತಾರೆ. ನಿಮಗೆ ಏನಾದ್ರು ಫೋಟೋ ಗಿಟ್ಟು ಯಾರೋ ಒಬ್ಬರಿಗೆ ಮಾತ್ರವೇ, ಯಾರಾದ್ರೂ ಒಬ್ಬರು ಮಾತ್ರವೇ ಅದನ್ನು ಮಾಡಿ. ಯಾರೋ ಒಬ್ಬ ಮೊಬೈಲ್ ತಗೊಂಬಂದು ಇಲ್ಲಿ ಬಂದ್ಬಿಟ್ಟು ಇನ್ನೊಬ್ಬ ಬಂದ್ಬಿಡ್ತಾನೆ. ಆ ರೀತಿಯಾಗಿ ಯಾವತ್ತಿಗೂ ವಿವೇಕಹೀನರಾಗಿ ನಡ್ಕೋಬಾರ್ದು. ಹಲ್ಲೆಲೂಯಾ. ಮಾತ್ರವಲ್ಲ, ನೀವು ಪ್ರತಿ ಶುಕ್ರವಾರ ತಪ್ಪದೆ ಉಪವಾಸ ಮಾಡಲೇಬೇಕು. ಉಪವಾಸ ಮಾಡಿ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು. ಸಾಯಂಕಾಲ ನೀವು ಆಮೇಲೆ ಊಟ ಮಾಡ್ಕೊಂಡ್ ಬಂದರೂ ಪರವಾಗಿಲ್ಲ, ಆದ್ರೆ ನೀವು ಆರಾಧನೆ ಆಲಯಕ್ಕೆ ಬಂದು ಪ್ರಾರ್ಥಿಸುವುದನ್ನು ಮಾಡಬೇಕು. ಮನೆಯಲ್ಲಿರುವವರು ಸ್ತ್ರೀಯರಾಗಲಿ ಪುರುಷರಾಗಿರ್ಲಿ ಆರಾಧನೆ ಆಲಯಕ್ಕೆ ಬಂದು ಪ್ರತಿದಿನ ಪ್ರಾರ್ಥನೆ ಮಾಡ್ರಿ. 1 ತಾಸು, 1 ಗಂಟೆ, 1 ಹಾಫ್ ಅನ್ ಅವರ್ ಆದ್ರೂ ದೇವರ ಮಂದಿರದಲ್ಲಿ ಕಲಿದು ಹೋಗೋದು ನಮಗೆ ಆಶೀರ್ವಾದ. ಆಮೇಲೆ ಅದೇ ಸೇವೆಗೂ ಕೂಡ ಬಲ ನಮಗೆ. ಹಲ್ಲೆಲೂಯಾ. ಮತ್ತೆ ಸತ್ಯವೇದವನ್ನು ತಪ್ಪದೆ ಓದಬೇಕು. ಪ್ರತಿದಿನ ತಪ್ಪದೆ ಮುಂಜಾನೆ ಪ್ರಾರ್ಥನೆ ಮಾಡುವರಾಗಬೇಕು. ಹಲ್ಲೆಲೂಯಾ. ಮಾತ್ರವಲ್ಲ, ಯಾವುದೇ ಕಾರಣಕ್ಕೂ ಸಭೆಯ ಹದ್ದುಬಸ್ತಿನಲ್ಲಿ, ಸಭೆಯ ನಿಯಮಗಳಿಗೆ ಅನುಸಾರವಾಗಿ ನಿಯಮದ ಒಳಗನೆ ನಾವು ನಮ್ಮ ಜೀವಿತವನ್ನು ಕಟ್ಕೋಬೇಕು. ಆಮೇಲೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಏನಾದ್ರೂ ಕಾರ್ಯಕ್ರಮ ಮಾಡಿಬಿಟ್ಟು ಆಮೇಲೆ ಸಭೆಯಲ್ಲಿ ಬಂದು ಅದನ್ನು ಚರ್ಚೆ ಮಾಡುವರಾಗಿರದೆ, ಇದು ಸಭೆ ದೇವರ ಮಂದಿರಕ್ಕೆ ನಾವು ಯೋಗ್ಯರಾಗಿ ನಡ್ಕೋಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ಇನ್ನೇನಾದ್ರೂ ವ್ಯತ್ಯಾಸಗಳಿದೆಯಾ? ನೆಕ್ಸ್ಟ್ ವೀಕ್ ಇಂದ ಇವೇನು ಇರಲ್ಲ, ಎಲ್ಲ ಖಾಲಿ ಮಾಡಿ ಒಂದೊಂದು ಕಡೆ ಇಡ್ತೀವಿ. ಆಮೇಲೆ ನಾವು ನೇರವಾಗಿ ನೀಟಾಗಿ ನೋಡ್ಕೊಂಡು ಒಬ್ಬರಿಗೊಬ್ಬರು ಆರಾಧನೆ ಮಾಡೋಣ. ಆಮೇನ್. ಹಲ್ಲೆಲೂಯಾ. ಓಕೆ, ದೇವರ ವಾಕ್ಯವನ್ನು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋದಕ್ಕಾಗಿ ಮುಂದೆ ಹೋಗೋಣ. ಓದಿದಂತ ವಚನ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ಬರ್ತದೆ. ಮನುಷ್ಯನು ದುಷ್ಟತನ ಮಾಡಿ ಆಮೇಲೆ ಇನ್ನೇನ್ ಮಾಡಿ, ಸತ್ಯವನ್ನು ಅಣಗಿಸುವಂತ ಕೆಲಸ ಮಾಡಿ ಭಕ್ತಿಹೀನತೆಯಿಂದ ನಡ್ಕೊಳ್ಳುವಂತ ಎಲ್ಲ ಪಾಪಗಳ ವಿರುದ್ಧವಾಗಿ ಪರಲೋಕದಿಂದ ದೇವರ ಕೋಪ ಅವರ ಮೇಲೆ ಇಳಿದು ಬರ್ತಾರಂತೆ. ದುಷ್ಟತ್ವ ಅಂದ್ರೆ ಏನು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋದು, ದೇವರ ನಿಯಮಕ್ಕೆ ವಿರುದ್ಧವಾಗಿ ನಡೆಯೋದು, ದೇವರನ್ನು ಪ್ರೀತಿಸದೆ ಮತ್ತೊಂದನ್ನು ಪ್ರೀತಿಸೋದು, ದೇವರ ವಾಕ್ಯವನ್ನು ಓದದೇ ಇರುವುದು, ದೇವರ ಉಪದೇಶವನ್ನು ಕೇಳದೇ ಇರುವುದು, ದೇವರ ಉದ್ದೇಶಗಳನ್ನು ಅಲ್ಲಗೆಳೆಯುವುದು, ದೇವರ ಮಕ್ಕಳನ್ನು ಅವಮಾನ ಮಾಡುವುದು, ದೇವರ ಸಭೆಯನ್ನು ಅವಮಾನಿಸುವುದು, ತಿರಸ್ಕರಿಸುವುದು, ಇವೆಲ್ಲ ಕೂಡ ಭಕ್ತಿಹೀನತೆಗೆ ಸಂಬಂಧಪಟ್ಟವುಗಳೇನೆ. ನಾವೇನ್ ಅಂದ್ಕೊಂತೀವಿ ಭಕ್ತಿಹೀನತೆ ಅಂದ್ರೆ ಚರ್ಚಿಂದ ಹೊರಗಡೆ ಇದ್ದಾರಲ್ಲ ಅವರು ಮಾಡುವುದೆಲ್ಲ ಭಕ್ತಿಹೀನತೆ ಅಂದ್ಕೊಂಡಿರ್ತೀವಿ. ಅಲ್ಲ, ಭಕ್ತಿಹೀನತೆ ಅನ್ನೋದು ಲೋಕದಲ್ಲಿಯೂ ಇದೆ, ಸಭೆಗಳಲ್ಲೂ ಕೂಡ ಬಂದು ಕಾರ್ಯ ಮಾಡ್ತಾ ಇರ್ತದೆ. ಹಾಗಾಗಿ ನೀವು ನಿಮ್ಮ ಜೀವಿತದಲ್ಲಿ ಭಕ್ತಿಹೀನತೆಯಿಂದ ದೂರವಾಗುವುದಾದ್ರೆ ಪರಲೋಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ನೋಡಿ. ಹಲ್ಲೆಲೂಯಾ. ರೋಮಾ ಸಭೆಗೆ ಬರೀತಾ ಪೌಲನ ಹೇಳ್ತಾ ಇದ್ದಾನೆ, ರೋಮಾ ಸಭೆಯವರೇ, ನೀವು ರಕ್ಷಣೆಗೆ ಬಂದಿದ್ದೀರಾ, ಸಭೆಯಾಗಿ ಕೂಡ್ಕೊಂತ ಇದ್ದೀರಾ, ಆರಾಧನೆಗಳನ್ನು ಮಾಡ್ತಾ ಇದ್ದೀರಾ ಸರಿ, ಆದ್ರೆ ಭಕ್ತಿಹೀನತೆ ಅನ್ನುವುದು ನಿಮ್ಮ ಮೇಲೆ ಹತೋಟಿ ಮಾಡ್ತಾ ಇದೆ.
ದೇವರ ನೇಮಕ್ಕೆ ಒಳಪಡದೇ ಇರುವಂತ ಜೀವಿತಗಳು ನಿಮ್ಮಲ್ಲಿ ಅನೇಕರಿಗಿದೆ. ನೀವು ದೇವರ ಚಿತ್ತವನ್ನು ಅನುಸರಿಸದೆ ಭೌತಿಕವಾದ ಶಕ್ತಿಯನ್ನು, ಭೌತಿಕವಾದ ವಿಚಾರಗಳ ಮೂಲಕ ದೇವರನ್ನು ಆರಾಧಿಸುವುದನ್ನು ನೀವು ಮಾಡ್ತಾ ಇದ್ದೀರಾ. ಹಲ್ಲೆಲೂಯಾ. ಅದಕ್ಕೆ ಆವತ್ತಿನಿಂದ ರೋಮ ಸಭೆ ಏನಾಯ್ತು, ಕೊನೆಗೆ ರೋಮನ್ ಕ್ಯಾಥೋಲಿಕ್ ಆಗಿ ಬದಲಾವಣೆ ಆಗ್ಬಿಡುತ್ತೆ ಅಲ್ವಾ. ಹಲ್ಲೆಲೂಯಾ. ರೋಮಾದಲ್ಲಿರುವಂತ ಪ್ರಜೆಗಳು ಏನಾಗಿದ್ದಾರೆ, ತಮ್ಮ ಪೂರ್ವಿಕರ ಆಲೋಚನೆಗಳನ್ನು ಮರೆತೋಗಿಲ್ಲ ಅವರು. ಈ ರೋಮ ಸಾಮ್ರಾಜ್ಯದ ಮೈಥಾಲಜಿ ಬಗ್ಗೆ ನಾವು ನೋಡುವುದಾದ್ರೆ ಅವ್ರು ಏನೇನ್ ಆರಾಧನೆ ಮಾಡ್ತಾ ಇದ್ರು ಗೊತ್ತಲ್ವಾ. ಅವ್ರ ಮತದಲ್ಲಿ ಏನೇನ್ ದೇವತೆಗಳನ್ನ ಆರಾಧನೆ ಮಾಡ್ತಾ ಇದ್ರು ಅಂತ ಅವರು? ಸೂರ್ಯ, ಆರ್ತೆಮಿ ದೇವಿ. ಹೋಗ್ಲಿ, ಅಲ್ಲಿ ಕೆಳಗಡೆ ಒಂದು ವಾಕ್ಯ ಅದಾದ್ರೂ ನೋಡಿ ಹೇಳಿ. 23ನೇ ವಚನ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಇನ್ನೂ ಅನೇಕ ಇದೆ, ಅಷ್ಟನ್ನು ಮಾತ್ರ ಪೌಲನಲ್ಲಿ ಮುಖ್ಯವಾದದನ್ನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅವರು ಮನುಷ್ಯರನ್ನು ಪೂಜೆ ಮಾಡುವವರಾಗಿದ್ದರು. ನೀವು ಗೊತ್ತಾ, ರೋಮ ಚಕ್ರವರ್ತಿಗಳು ಆಳ್ವಿಕೆಗೆ ಬಂದಾಗ ಅವರ ಪ್ರತಿರೂಪಗಳನ್ನೇ ಆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ನಿರ್ಮಾಣ ಮಾಡಿ ಅವುಗಳಿಗೆ ಪ್ರಜೆಗಳು ಅಡ್ಡ ಬೀಳುವಂತೆ, ಆರಾಧನೆ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ರು. ಫಿಲಿಪ್ ಕೈಸರಿಯಕ್ಕೆ ಹೋದಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ನೀವು ನನ್ನನ್ನು ಯಾರು ಅನ್ಕೊಂತ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರು. ಹಲ್ಲೆಲೂಯಾ. ಆಗ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ರು. ಒಬ್ಬ ಅಂದ ಯೆರೆಮೀಯನ ಅನ್ಕೊಂತ ಇದ್ದಾನೆ, ಇನ್ನೊಬ್ಬ ಹೇಳಿದ್ರೆ ಎಲಿಯನ ಎದ್ದು ಬಂದಿದ್ದಾನಂತೆ, ಇನ್ನೊಬ್ಬಂತ ಯೋಹಾನನೇ ತಿರುಗಿ ಬಂದಿದ್ದಾನಂತ, ಈ ಪ್ರವಾದಿಗಳೆಲ್ಲ ಒಬ್ಬ ಯಾರೋ ಹುಟ್ಟಿ ಬಂದಿದ್ದಾನಂತ ಅನ್ಕೊಂತ ಇದ್ದಾರೆ ಅಂತ ಹೇಳಿದಾಗ, ಆದ್ರೆ ನೀವೇನ್ ಅನ್ಕೊಂತ ಇದ್ದೀರ? ಪ್ರಜೆಗಳು ಆ ರೀತಿ ನನ್ನ ಬಗ್ಗೆ ಮಾತಾಡ್ಕೊಂತ ಇದ್ದೀರಾ, ನೀವೇನ್ ಅನ್ಕೊಂತ ಇದ್ದೀರಾ ಅಂದಾಗ ಪೇತ್ರನ್ ಹೇಳ್ತಾನೆ, ನೀನು ಬರಬೇಕಾದ ಮೆಸ್ಸಿಯನು, ದೇವಕುಮಾರನು, ಪರಲೋಕದ ದಿಂದ ಇಳಿದು ಬಂದಂತ ದೇವರ ಮಗ ನೀನು. ಹಲ್ಲೆಲೂಯಾ. ಯಾಕೆ ಈ ಪ್ರಶ್ನೆ ಕೇಳಿದ್ರು ಯೇಸಪ್ಪ? ರೋಮ ಚಕ್ರವರ್ತಿ ಆ ಪಟ್ಟಣದ ದೊಡ್ಡ ಮೂರ್ತಿ ಒಂದಿಟ್ಟು ಇಡಿಸಿದಾನೆ. ಆ ಮೂರ್ತಿಯನ್ನೇ ಪ್ರಜೆಗಳು ಆರಾಧಿಸ್ತಾ ಇದ್ದಾರೆ, ಅದನ್ನೇ ಪೂಜಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಈ ಒಂದು ರಾಜ್ಯದಲ್ಲಿ ನಮಗೆ ಸಮಾಧಾನ ಇರಲ್ಲ, ನಮ್ಮನ್ನು ಬದುಕುವುದಕ್ಕೆ ಬಿಡಲ್ಲ, ನಮಗೆ ಅನುಕೂಲಗಳು ಕೊಡಲ್ಲ. ಅದರಿಂದ ಚಕ್ರವರ್ತಿಯನ್ನು ಮೆಚ್ಚಿಸುವುದಕ್ಕಾಗಿ ಜನಗಳೇನು ಮಾಡ್ತಾ ಇದ್ದಾರೆ, ಅವುಗಳ ಮುಂದೆ ಅಡ್ಡ ಬಿದ್ದು ಆರಾಧನೆ ಮಾಡ್ತಾರೆ, ಆ ಮನುಷ್ಯನ ಮುಂದೆ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇನ್ನು ಕೆಲವರು ಪಶುಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಪಶುಗಳ ಚಿತ್ರಗಳನ್ನು, ಆಕಾರಗಳನ್ನು ರೂಪಿಸಿಕೊಂಡು ಅವೇ ದೇವರೆಂಬುದಾಗಿ ಆರಾಧನೆ ಮಾಡ್ತಾರೆ. ಇನ್ನು ಕೆಲವರು ಸೂರ್ಯ, ಆ ಚಕ್ರವರ್ತಿಗಳೆಲ್ಲ ಯಾವ ದೇವನ ಪೂಜೆ ಮಾಡ್ತಾ ಇದ್ರು ಗೊತ್ತಾ? ಸೂರ್ಯನನ್ನು ಆರಾಧಿಸ್ತಾ ಇದ್ದಾರಂತವ್ರು. ಸೂರ್ಯನನ್ನು ಧರಿಸಿರುವಂತ ಹೆಣ್ಣು ದೇವತೆಯನ್ನು ಕೂಡ ಅವರು ಆರಾಧನೆ ಮಾಡ್ತಾ ಇದ್ರಂತೆ. ಹಲ್ಲೆಲೂಯಾ. ಇನ್ನು ಕೆಲವು ಸರ್ಪಗಳನ್ನು ಮಾಡಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ದುಷ್ಟತನ ಹೇಗೆ ನಮ್ಮೊಳಗೆ ಬರುತ್ತದಂದ್ರೆ, ನಮ್ಮ ಪೂರ್ವಿಕರು ಮಾಡಿರುವ ಆರಾಧನೆಗಳನ್ನು ಮತ್ತೆ ನಾವು ಸಭೆಯಲ್ಲಿ, ಮತ್ತೆ ನಮ್ಮ ಭಕ್ತಿ ಜೀವಿತದಲ್ಲಿ ಅವು ಯಾವುದೋ ಒಂದು ರೂಪದಲ್ಲಿ ನಾವು ಅಳವಡಿಸಿಕೊಂಡು ಸೇರಿಸಿಕೊಂಡು ಕರ್ತನನ್ನು ಆರಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಲ್ವಾ? ಹೀಗೆ ಭಕ್ತಿಹೀನತೆ ಭಕ್ತರ ಜೀವಿತದಲ್ಲೂ ಕೂಡ ಅದು ಒಳಗಡೆ ಬಂದು ಸೇರುತ್ತದೆ, ಸಭೆಗಳಲ್ಲೂ ಕೂಡ ಬಂದು ಸೇರುತ್ತದೆ. ಅದಕ್ಕೆ ಇವತ್ತು ಅನೇಕ ಸಭೆಗಳು ಅನ್ಯಾರಾಧನೆಗಳನ್ನು ಅಳವಡಿಸಿಕೊಂಡಿದೆ ಸಭೆಗಳಲ್ಲಿ. ಹೌದಾ? ಹಲ್ಲೆಲೂಯಾ. ಮನುಷ್ಯರು ಪೂಜೆ ಮಾಡುವ ಸಭೆಗಳಿದೆಯಾ? ಇದೆ. ಅವರಿಗೆ ಅವರ ಸೇವಕರೇ ದೇವರಾಗಿರ್ತಾರೆ. ಆಮೇಲೆ ಕೆಲವರು ಆಕಾರಗಳನ್ನು, ಚಿತ್ರಗಳನ್ನು ಅಥವಾ ಬೇರೆ ಹೊರಗಡೆ ಇರುವಂತ ರೂಪಗಳನ್ನು ಅವುಗಳು ಬೇರೆ ವಿಧಾನದಲ್ಲಿ ತಮ್ಮ ಮನೆಗಳಲ್ಲಿ, ತಮ್ಮ ಜೀವಿತದಲ್ಲಿ ಅವುಗಳನ್ನೇ ಪೂಜಿಸುವಂತ, ಆರಾಧಿಸುವಂತರಾಗಿದ್ದಾರೆ. ಅಂದ್ರೆ ಹೊರಗಡೆ ಇರೋ ಸಂಪ್ರದಾಯಗಳನ್ನು ಸಭೆಯಲ್ಲಿ ತಂದು ಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನೋಡಿ, ಒಂದು ಹುಡುಗಿ ದೊಡ್ಡವಳಾದ್ರೆ, ಪುಷ್ಪವತಿ ಆದ್ರೆ ಅದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ನಮಗಿದೆಯಾ? ಬೈಬಲ್ ಅಲ್ಲಿ ಇದೆಯಾ?
ಕ್ರೈಸ್ತತ್ವದಲ್ಲಿ ಇದೆಯಾ? ಮತ್ತೆ ಇವತ್ತು ದೊಡ್ಡ ಫಂಕ್ಷನ್ ಮಾಡ್ತಾ ಇದೀವಲ್ಲ ನಾವು, ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾ ಇದಾರಲ್ವ ಕ್ರೈಸ್ತರು? ಮಾಡ್ತಾ ಇದ್ದಾರಲ್ವ? ಮತ್ತು ಅದು ಯಾವ ಆರಾಧನೆ? ಅಲ್ಲೆಲ್ಲೂಯ್ಯ. ಬೇರೆಯವರು ಯಾರೋ ಮಾಡುವಂಥದ್ದನ್ನ ನಾವು ತಂದು ನಾವು ಪ್ರಾರ್ಥನೆ ಮಾಡ್ತೀವಿ, ಅವರು ಪೂಜೆ ಮಾಡ್ತಾರೆ. ಇನ್ನೇನು, ನೀನು ಪ್ರಾರ್ಥನೆ ಮಾಡುವುದು ಅವ್ರು ಪೂಜೆ ಮಾಡುವುದು ಎರಡು ಒಂದೇ ತಾನೆ. ಇನ್ನು ಕೆಲವರು ಶ್ರೀಮಂತ ಮಾಡ್ತಾರೆ, ಹೆಣ್ಮಕ್ಳಿಗೆ ಶ್ರೀಮಂತ ಅಂತ ಗೊತ್ತಲ್ವಾ? ಗರ್ಭಿಣಿ ಸ್ತ್ರೀಗೆ ಮಾಡುವಂಥದ್ದು. ಇದು ಯಾವ ಮರಿಯಮ್ಮನು ಮಾಡಿದ್ರೆ? ಒಳ್ಳೆ ಹಣ್ಣಲ್ಲಿ ಮಾಡ್ಕೊಂಡ್ರ? ಯಾವ ಹೆಣ್ಣಾದ್ರೂ ಬೈಬಲ್ ಇರೋ ಹೆಣ್ಣು ಶ್ರೀಮಂತ ಪ್ರೋಗ್ರಾಮ್ ಮಾಡ್ಕೊಂಡಿದ್ಯಾ? ಮಾಡ್ಕೊಂಡೆ. ಮತ್ತೆ ಇವತ್ತು ಕ್ರೈಸ್ತರು ದೊಡ್ಡ ದೊಡ್ಡ ಸೇವಕರೇ ಮಾಡ್ತಾ ಇದ್ದಾರ್ರಿ, ನಾವಲ್ಲ. ದೊಡ್ಡ ದೊಡ್ಡ ಸೇವಕರು ತಮ್ಮ ಹೆಂಡತಿಗಳಿಗೋ ಅಥವಾ ತಮ್ಮ ಸೊಸೆಯರಿಗೋ ಮಕ್ಕಳಿಗೋ ಇದನ್ನು ಮಾಡಿ ಅದು ವಿಡಿಯೋ ರೂಪದಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದಾರೆ, ಆನ್ಲೈನಲ್ಲಿ ಬಿಡ್ತಾ ಇದ್ದಾರೆ ಲೈವ್. ಅದನ್ನು ನೋಡಿದಂತ ನಮ್ಮಂತ ಸಣ್ಣ ಸಣ್ಣ ಸೇವಕರು, ಸಣ್ಣ ಸಣ್ಣ ವಿಶ್ವಾಸಿಗಳು ಏನ್ ಮಾಡ್ತೀವಿ? ಅವ್ರು ಮಾಡ್ತಾ ಇದ್ದಾರೆ, ನಾವು ಮಾಡಿದ್ರೆ ಏನ್ ತಪ್ಪು? ಅದೇ ತಾನೇ. ಈಗ ಮಾರ್ಗದರ್ಶಿಗಳಾಗಿರೋರೇ ಪಾಪ ಮಾಡಿದಾಗ ಕೆಳಗಡೆ ಇರೋರು ಸುಮ್ಮನೆ ಇರ್ತಾರ? ಅಷ್ಟೇ ಮಾಡ್ತಾ ಇದ್ದಾರೆ, ವಿಶ್ವಾಸಿಗಳು ಮಾಡಬಾರ್ದ ಅಂತ ಅನೇಕರು ಈಗ ಶುರು ಹಚ್ಕೊಂಡವ್ರು. ಎಲ್ಲಾರು ಕೂಡ ಇದೇ ಕೆಲಸ. ಏನಾದ್ರೂ ಒಂದು ಚಿಕ್ಕ ವಿಷಯ ಸಿಕ್ಕರೆ ಈವೆಂಟು ಲೋಕ ಮಾಡ್ತಾ ಇದೆ, ಮಾಡ್ತಾರೆ ಅವರು. ಅದೇ ಮಾಡುವುದದು. ಮತ್ತೆ ನಾವ್ಯಾಕೆ ಮಾಡ್ಬೇಕು? ಒಬ್ಬ ಸಿನಿಮಾ ಹೀರೋಯಿನ್ನೋ, ಒಬ್ಬ ಸೀರಿಯಲ್ ಹೀರೋಯಿನ್ನೋ, ಅಥವಾ ಇನ್ನೊಬ್ಬನೋ ಮತ್ತೊಬ್ಬನೋ ತನ್ನ ಮನೇಲಿ ಏನೋ ಹಳದಿ ಅಂತೆ. ಹಳದಿ ಅಂದ್ರೆ ಏನಪ್ಪದು? ಹಳದಿ ಪ್ರೋಗ್ರಾಮ. ಈಗ ಮದುವೆಗೆ ಮುಂಚೆ ಅವ್ರಿಗೆ ಅರಿಶಿನೋ ಗಂಧನೇನು ಹಚ್ಚುತ್ತಾರಲ್ಲ, ಇದು ಕೂಡ ದೊಡ್ಡ ಪ್ರೋಗ್ರಾಮ್ ತರ ಮಾಡಿ ಕ್ರೈಸ್ತರು, ನಾನು ನೋಡಿದ್ದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದಾರೆ. ಸೇವಕರು ಮಾಡ್ತಾ ಇದ್ದಾರೆ, ವಿಶ್ವಾಸಿಗಳು ಅದೇ ಮಾಡ್ತಾರೆ. ದೇವರು ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರ್ಬೇಕಂತ ಬೋಧನೆ ಮಾಡೋದು ನಾವೇ, ಪಾಪ ಮಾಡೋದು ನಾವೇ. ಹಲ್ಲೆಲೂಯ. ಈ ರೋಮ ಜನದ ಪೂರ್ವಿಕರು, ಸಭೆಯ ಪೂರ್ವಿಕರು, ಅವರ ತಂದೆ ತಾಯಿಗಳು ಅವರ ಹಳೆ ಜೀವಿತದಲ್ಲಿ ಇದನ್ನೇ ಆರಾಧನೆ ಮಾಡಿಕೊಂಡು, ಈ ಸಂಪ್ರದಾಯಗಳನ್ನೇ ಮಾಡಿಕೊಂಡು, ಇವುಗಳನ್ನೇ ದೇವರೆಂಬುದ ಪೂಜೆ ಮಾಡಿಕೊಂಡು ದೇವರನ್ನು ಸೇವಿಸ್ತಾ ಇದ್ದಾರೆ. ಈಗ ಕ್ರಿಸ್ತನನ್ನು ದೇವರಂತ ನಂಬಿ ಸಭೆಯಲ್ಲಿ ಸೇರಿಸಲ್ಪಟ್ಟವರಾಗಿ ದೀಕ್ಷಾ ಸ್ನಾನ ಹೊಂದಿ ಸಭೆಯಾಗಿ ಕೂಡ್ಕೊಂತ ಇದ್ದಾರೆ. ಆದರೆ ಅವರಲ್ಲಿ ಏನಿಲ್ಲ? ಈ ದುಷ್ಟತ್ವ, ಈ ಬಲಹೀನತೆಗಳು, ಈ ಅನ್ಯ ಸ್ಥಿತಿಗತಿಗಳು ಅವರನ್ನು ಬಿಟ್ಟು ಹೋಗಿಲ್ಲ. ಹಲ್ಲೆಲೂಯ. ಅದಕ್ಕೆ ಪೌಲನು ಎಚ್ಚರಿಸ್ತಾ ಇದ್ದಾನೆ, ರೋಮ ಜನರೇ, ರೋಮ ವಿಶ್ವಾಸಿಗಳೇ, ಮನುಷ್ಯನ ದುಷ್ಟತನದ ಮೇಲೆ, ಭಕ್ತಿಹೀನತೆ ಮೇಲೆ ಪರಲೋಕದಿಂದ ದೇವರ ಕೋಪ ಇಳಿದು ಬರುತ್ತದೆ, ಎಚ್ಚರವಾಗಿರ್ರಿ. ಆಮೇನ್. ನಾವು ನಮಗ್ ಗೊತ್ತಿಲ್ಲದೆ ಎಷ್ಟೋ ಭಕ್ತಿಹೀನತೆ ಕಾರ್ಯಗಳು ಮಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ನಮಗೆ ಅರಿವಿಲ್ಲದೆ ಮಾಡ್ತಾ ಇರೋದ್ರಿಂದ ಒಂದು ವೇಳೆ ದೇವ್ರು ಕ್ಷಮಿಸ್ತಾ ಬರ್ತಾ ಇದ್ದಾನೇನೋ. ಆದ್ರೆ ಇವತ್ತು ದೇವರ ಬಗ್ಗೆ ನಮಗೆ ಏನ್ ಎಚ್ಚರಿಸ್ತಾ ಇದೆ? ಯಾವುದೇ ಕಾರಣಕ್ಕೂ ದೇವರಿಗೆ ವಿರುದ್ಧವಾದದ್ದು, ಭಕ್ತಿಹೀನಕ್ಕೆ ಸಂಬಂಧಪಟ್ಟದ್ದು ಯಾವುದು ಕೂಡ ನನ್ನ ಜೀವಿತದಲ್ಲಿ ಇರಬಾರದು. ಹಲ್ಲೆಲೂಯ. ಯಾವ ಆಕಾರವು ನಮ್ಮ ಹೃದಯದಲ್ಲಿ ಬರಬಾರದು. ಯಾವ ವಿಧವಾದ ಚಿತ್ರ ನಮ್ಮ ಮನಸ್ಸಿನಲ್ಲಿ ದೇವರ ಪ್ರತಿರೂಪವಾಗಿ ಬರಬಾರದು. ಹಲ್ಲೆಲೂಯ. ಆಮೆನ್. ಯಾಕಂದ್ರೆ ದೇವರು ಕೋಪಿಸಿಕೊಂತಾನೆ, ದೇವರು ಕೋಪ ಮಾಡ್ಕೊಂತಾನೆ, ಶಿಕ್ಷೆ ಕೊಡ್ತಾನಂತೆ ಈ ವಿಚಾರದಲ್ಲಿ ನೋಡಿ. ಅದಕ್ಕೆ ಆ ಜನರು ದೇವರ ಕೋಪಕ್ಕೆ ಗುರಿಯಾಗಿದ್ದನ್ನು ನೀವು ಆಲೋಚನೆ ಮಾಡಿ ನಿಮ್ಮ ಜೀವಿತವನ್ನು ಪರಿವರ್ತನೆ ಮಾಡಿಕೊಳ್ಳಿ ಅಂತ ಅಪೊಸ್ತಲನು ಎಚ್ಚರಿಕೆ ಮಾಡಿ ಬರೀತಾ ಇದ್ದಾನೆ. ಸಭೆ ಅಂದರೆ ಯಾರದು? ದೇವರದು, ಕರ್ತನದು. ಯೇಸು ಸ್ವಂತ ಶರೀರ ಅದು. ಆತನ ಸ್ವಂತ ಶರೀರದಲ್ಲಿ ಆತನಿಗಿಷ್ಟವಾದ ವಸ್ತ್ರ ಹಾಕೋಬೇಕು, ಆತನಿಗಿಷ್ಟವಾದದ್ದನ್ನು ತಿನ್ನಬೇಕು, ಆತನಿಗಿಷ್ಟವಾದದ್ದನ್ನು ಮಾಡಬೇಕು. ಶರೀರ ಆತನದೇ ಅಂತ ಹೇಳ್ಬಿಟ್ಟು ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಇಚ್ಛೆಗಳನ್ನು, ನಮ್ಮ ಕೋರಿಕೆಗಳನ್ನು ನಾವು ಅನುಸರಿಸಿಕೊಂಡು ಹೋದರೆ ಆ ಶರೀರವನ್ನು ಸುಮ್ಮನೆ ಬಿಡ್ತಾನ ಕರ್ತನು? ಆ ಶರೀರವನ್ನು ಶಿಕ್ಷಿಸದೆ ಬಿಡ್ತಾನ? ಹಲ್ಲೆಲೂಯ. ಈ ಕೈ ನಿನ್ನ ಮಾತು ಕೇಳಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯ? ಇದನ್ನ ಇಷ್ಟಪಡ್ತೀಯಾ? ಇದನ್ನ ನನ್ನ ಮಾತೇ ಕೇಳಲ್ಲ, ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಈ ಕೈ ಕತ್ತರಿಸ್ಬಿಟ್ಟು ಒಲೆಗೆ ಹಾಕ್ಬಿಡ್ರಿ ಅಂತ ಹೇಳ್ತೀವಿ. ಯಾಕೆ?
ಇದು ನನ್ನ ಇಷ್ಟದಂತೆ ಮಾಡಲ್ಲ. ನಾನು ಊಟ ತಿನ್ನು ಅಂದ್ರೆ ಮನ್ ತಿಂತದ, ಇದು ಮನ್ ತಿನ್ನಿಸ್ತದೆ ನನಗೆ ಅಂತಂದ್ರೆ ಅಲ್ವಾ? ಹಾಗಾದ್ರೆ ದೇವರಿಗೆ ಇಷ್ಟವಾದದ್ದು ನೆಲೆಯಾಗಿರಬೇಕಾದಂತ ನಮ್ಮ ಶರೀರ ದೇವ್ರಿಗೆ ಇಷ್ಟ ಇಲ್ಲದೆ ಇರೋದೆಲ್ಲ ತುಂಬಿಕೊಂಡು, ಇಷ್ಟ ಇಲ್ಲದೆ ಇರೋದೆಲ್ಲ ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ನಾವು ಹೋಗುವುದಾದರೆ ಕರ್ತನು ಅದನ್ನು ಶಿಕ್ಷಿಸದೆ ಬಿಡುವುದಿಲ್ಲವಂತೆ. ಹಲ್ಲೆಲೂಯಾ. ಅದಕ್ಕೆ ಸಭೆಯಾಗಿ ಕೂಡಿಕೊಳ್ಳುವುದು ದೊಡ್ಡ ವಿಷಯ ಅಲ್ಲ. ಲೋಕ ಎಲ್ಲ ಸೇರ್ಕೊಂತ ಇದ್ದಾರೆ, ಎಲ್ಲಾ ಸಭೆಗಳು ಸೇರ್ಕೊಂತದೆ, ಎಲ್ಲಾ ಡಾಕ್ಟರಿನವರು, ಎಲ್ಲಾ ರೀತಿಯ ಬೋಧನೆಗಳವರು ಕೂಡ ಸೇರ್ಕೊಂತ ಇದ್ದಾರೆ. ಎಲ್ಲರೂ ಹೇಳ್ಕೊಂತಾರೆ ನಾವೇ ಪರಲೋಕಕ್ಕೆ ಹೋಗೋದು, ನಮ್ದೇ ಪರಲೋಕ, ನಾವೇ ನಿಜವಾದ ಕ್ರೈಸ್ತರು, ನಾವೇ ಪರಲೋಕದಲ್ಲಿ ಪರಿಶುದ್ಧರು ಅಂತ ಎಲ್ಲರೂ ಕೂಡ ಅವರೇ ಹೊಡ್ಕೊಂಡು ನಾವೇ 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 ಅಂತ ಹೇಳ್ಕೊಂತ ಇದ್ದಾರೆ. ಆಮೇಲೆ ಮತ್ತೆ ನಾವೇನು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದು ಬೇಡವಾ? ಹಲ್ಲೆಲೂಯಾ. ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಅವನೇನಾ ಪರಲೋಕಕ್ಕೆ ಹೋಗೋದು? ಬಾಡಿಗೆ ಮನೆಯಲ್ಲಿರೋ ಹೋಗಕ್ಕಾಗಲ್ವಾ? ಸ್ವಂತ ಮನೆಯವರು ಇರತಕ್ಕಂಥವ್ರು ಕ್ರೈಸ್ತರು, ಬಾಡಿಗೆ ಮನೆಯಲ್ಲಿರೋರು, ಗುಡಿಸಲಲ್ಲಿರೋರು ಕ್ರೈಸ್ತರಲ್ವಾ? ಯಾರು ಕ್ರೈಸ್ತರು? ಯಾರು ನಿಜವಾದ ದೇವರ ಮಂದಿರ? ಯಾರು ನಿಜವಾದ ದೇವರ ಶರೀರ? ಹಲ್ಲೆಲೂಯಾ. ಯಾರು? ನಾವೇ ಅಂದ್ರೆ ಎಂತವರಾಗಿರ್ಬೇಕು? ನಾವು ದೇವರ ಆಲಯವಾಗಿದ್ದರೆ ನಮ್ಮಲ್ಲಿ ದೇವರ ಆತ್ಮನು ನೆಲೆಸಿರಬೇಕು. ನಾವು ಆತ್ಮದಿಂದ ನಡೆಸಲ್ಪಡುವವರಾಗಿರ್ಬೇಕು. ಆತ್ಮ ಇಲ್ಲದೇನೆ ದೇವರ ಮಂದಿರ ಹೇಗಾಗ್ತೀರಾ ನೀವು? ಆಮೇಲೆ ಆತ್ಮ ನಡೆಸುವಿಕೆ ಇಲ್ಲದೇನೆ ದೇವರ ಸಭೆಯಾಗಿ ದೇವರ ಮಂದಿರವಾಗಿ ಇರ್ಲಿಕ್ಕೆ ಅಸಾಧ್ಯ. ಆದ್ದರಿಂದ ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರೇ ದೇವರ ಮಕ್ಕಳು ಅಂತ ಬರೆಯಲ್ಪಟ್ಟಿದೆ. ಆಮೇನ್. ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಯಾವುದು ನಮ್ಮ ಮಂದಿರದಲ್ಲಿರಬಾರ್ದು, ನಮ್ಮ ಜೀವಿತದಲ್ಲಿರಬಾರ್ದು, ನಮ್ಮ ಮನೆಯಲ್ಲಿರಬಾರ್ದು. ಆಮೇನ್. ಸಾರಾಲ್ ಏನ್ ಮಾಡ್ತು ಗೊತ್ತಾ? ದಾಸಿಯನ್ನು, ಅದರ ಮಗನನ್ನು ಹೊರಗಡೆ ಹಾಕ್ತಂತ ಮನೆಯಿಂದ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಸಾರಾಳು ತನ್ನ ಮನೆಯಲ್ಲಿದ್ದಂತ ದಾಸಿ ಯಾರು? ಹಾಗರಳನ್ನು, ಆಕೆ ಮಗನನ್ನು ಮನೆಯಿಂದ ಓಡಿಸಿ ಬಿಟ್ಲಂತೆ, ಹೊರಗಡೆ ಹಾಕ್ಬಿಟ್ಲಂತೆ. ಯಾಕೆ? ಅವನೇನು ಅಬ್ರಹಾಮನ ಹುಟ್ಟಿದವನಲ್ವಾ? ಈಕೆ ತಾನೇ ಮದುವೆ ಮಾಡಿದ್ದು. ಹಲ್ಲೆಲೂಯಾ. ಮಾಡಿದ್ದು ಈಕೆನೆ, ಹುಟ್ಟಿದ್ದು ಆತನಿಗೇನೆ. ಆದರೆ ತನ್ನ ಮಗನನ್ನು ನೋಡಿ ಅವನು ಅಣಕಿಸ್ತಾ ಇದ್ದಾನೆ. ಅವನು ನನ್ನ ಮಗನನ್ನು ಹೀಯಾಳಿಸ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ನೋಡಿ, ಇರಬಾರ್ದು ಇವ್ ನನ್ನ ಮನೆಯಲ್ಲಿ. ಅಂದ್ರೆ ದಾಸತ್ವದಲ್ಲಿ ನಾವು ಇರಬಾರ್ದು. ದಾಸತ್ವದಲ್ಲಿರೋರು ನಮ್ಮನ್ನು ಆಡಬಾರ್ದು, ಅವ್ರ ಕೈ ಕೆಳಗೆ ನಾವು ಇರಬಾರ್ದು. ಬಿದ್ದು ಹೋಗಿರುವಂತ ದುರಾತ್ಮಗಳ ಕೈ ಕೆಳಗೆ ನಾವು ಇರಬಾರ್ದು. ಹಲ್ಲೆಲೂಯಾ. ಲೋಕದಲ್ಲಿರೋ ರೂಪಗಳೆಲ್ಲ ಬಿದ್ದು ಹೋಗಿರುವಂತ ಒಳ್ಳೆ ತಾನೇ. ಆ ಬಿದ್ದೋಗಿರುವಂತ ದೂತಗಳ ಕೆಳಗೆ ನಾವು ಮತ್ತೆ ಹೋಗಿ ತಲೆ ಒಡ್ರೆ ಅದಕ್ಕೆ ದೇವರು ಹೊರಗಡೆ ಹಾಕ್ತಾನಂತದನ್ನು ಸಭೆಯಿಂದ ಹೊರಗಡೆ ಹಾಕ್ತಾನಂತೆ. ಹಲ್ಲೆಲೂಯಾ. ಈಗ ದುಷ್ಟತ್ವ ಅಂದಾಗ ಏನೆಲ್ಲ ದುಷ್ಟತ್ವಗಳು ಅಂತ ಕೆಲವು ವಿಚಾರಗಳು ಮಾತ್ರ ಪೌಲನು ಹೇಳಿದ್ದಾನೆ. ಅದನ್ನೊಂದ್ಸಾರಿ ನಾವು ನೋಡೋಣ. ಏನೇನು ದುಷ್ಟತ್ವ ಮಾಡ್ತಾ ಇದ್ರು, ಹೆಂಗಿದ್ರು ಅವ್ರ ಹೇಗಿತ್ತು ಅವ್ರ ಜೀವಿತ, ಹೆಂಗ್ ಬದುಕ್ತಾ ಇದ್ರು ಅಂತ ಒಂದ್ಸಾರಿ ನಾವು 30ನೇ ವಚನದಿಂದ ಕೆಳಗಡೆ ಓದೋಣ. ಅದೇ ಅಧ್ಯಾಯ, ರೋಮ 1ನೇ ಅಧ್ಯಾಯ 30ರಿಂದ. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕ ಇಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರಾದರು, ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದರೆಂಬ ದೇವರ ವಿಧಿಯು ಅವರಿಗೆ ತಿಳಿದಿದ್ದರು. ಅವರು ತಾವೇ ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ. ಹಲ್ಲೆಲೂಯಾ. ದೊಡ್ಡ ಲಿಸ್ಟೇ ಇದೆ. ಅದು ಬಿಟ್ಟು ಇನ್ನು ಅನೇಕ ಇದೆ.
ಇದೊಂದು ಲಿಸ್ಟ್. ಇದರಲ್ಲಿ ಒಂದು ಸ್ವಭಾವ ನಿನ್ನಲ್ಲಿದ್ದರೂ ನೀನು ಭಕ್ತಿಹೀನತೆಗೆ ಗುರಿಯಾಗಿದೆಯಾ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಹಾ, ಒಂದೊಂದೇ ನಾನು ಇನ್ನೊಂದ್ಸಾರಿ ಹೇಳ್ತೀನಿ, ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಳಿ. ಇದರಲ್ಲಿ ಏನಾದ್ರೂ ನೀವು ಪಾಲುಗಾರರಾಗಿದ್ದೀರ ಒಂದ್ಸಾರಿ ಯೋಚನೆ ಮಾಡಿ. ನೀವು ಯಾರು ಓದಬೇಡ, ನಾನೇ ಓದ್ತೀನಿ, ನೀವು ಕೇಳಿಸ್ಕೊಂಡು ಕರೆಕ್ಟಾಗಿ. ಕಿವಿ ಊದುವವರು. ಕಿವಿ ಊದೋದಂದ್ರೆ ಹರಟೆ ಮಾತುಗಳನ್ನು, ಬೇಡದ ಮಾತುಗಳನ್ನು ಸಿಕ್ಕಾಪಟ್ಟೆ ಮಾತಾಡ್ತಾ ಚಡಪಡಿಸ್ತಾ ಇಲ್ಲ ಸಲ್ಲದೆಲ್ಲ ಮಾತಾಡ್ತಾ ಇರ್ತಾರೆ. ಇವು ಊದೋದೇ ಇವ್ರ ಕೆಲಸ. ಪುಂಗಿ ಊದೋರು ಅಂತಾರೆ. ಪುಂಗಿ ಇವರು ಸುಮ್ಮನೆ ಮಾತನಾಡತಕ್ಕಂತ ಸ್ವಭಾವ ಇದೆಯಾ? ಚಾಡಿ ಹೇಳ್ತಾ ಇದ್ದೀರಾ? ದೇವರನ್ನು ದ್ವೇಷಿಸುವಂತ ಕೆಲಸಗಾರರಾಗಿದ್ದೀರಾ? ಸೊಕ್ಕಿದೆಯಾ? ಅಹಂಕಾರ ಇದೆಯಾ? ಬಾಡಾಯಿ ಕೊಚ್ಕೊಂತ ಇದ್ದೀರಾ? ಇಲ್ಲದೆ ಇರೋದೆಲ್ಲ ಇದೆಯಾ ಅಂತ ಹೇಳ್ಕೊಂಡು ಕೇಡನ್ನು ಕಲ್ಪಿಸ್ತಾ ಇದ್ದೀರಾ ಬೇರೆಯವ್ರ ವಿರುದ್ಧವಾಗಿ. ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇದ್ದೀರಾ? ನೀವು ಸುಮ್ಮನೆ ಇರಿ, ನಾನು ಓದ್ತೀನಿ, ನೀವು ಕೇಳಿಸ್ಕೊಳ್ಳಿ, ನನಗೆ ಗೊತ್ತು ಓದೋದು. ಓಕೆ. ಆಮೇಲೆ ತಂದೆ ತಾಯಿಗಳ ಮಾತನ್ನು ಕೇಳಿದವರು ವಿವೇಕ ಇಲ್ಲದವರಾಗಿದ್ದೀರಾ? ಮಾತು ಕೊಟ್ಟು ತಪ್ಪುವವರಾಗಿದ್ದೀರಾ? ಮಮತೆ ಪ್ರೀತಿ ಇಲ್ಲದವರಾಗಿದ್ದೀರಾ? ಕರುಣೆ ಇಲ್ಲದವರಾಗಿದ್ದೀರಾ? ಇಂಥವುಗಳನ್ನು ಮಾಡುವವರೆಲ್ಲರೂ ಕೂಡ ದೇವರ ಕೋಪಕ್ಕೆ ಗುರಿಯಾದವರಾಗಿದ್ದಾರೆ. ಹಲ್ಲೆಲೂಯಾ. ಯಾರು ಇವರು? ದೇವರ ಕೋಪಕ್ಕೆ ಗುರಿಯಾದವರು. ಅದು ಅವ್ರಿಗೆ ಗೊತ್ತಿದೆ ಅಂತ ನೋಡಿ. ಅದು ಅವ್ರಿಗೆ ಗೊತ್ತಿದ್ರು ಏನ್ ಮಾಡ್ತಾರೆ? ಅವರು ಮಾಡುವುದಲ್ದೇನೆ ಮಾಡುವವ್ರನ್ನು ಕೂಡ ವೆರಿ ಗುಡ್, ನೀನ್ ನಂತರನೇ ಕಣ, ಸೇಮ್ ಟು ಸೇಮ್ ಮಾಡು, ನಮಗೆ ಯಾರು ಎದುರಿಸೋರಿಲ್ಲ, ನಮ್ಮ ಇಷ್ಟ ಪ್ರಕಾರ ಇರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ 250 ಜನ ಮೋಶೆ ಆರೋನ ವಿರುದ್ಧವಾಗಿ ತಿರುಗಿ ಬಿದ್ರಂತೆ. ಏನು ಅವ್ರ ಧೂಪ ಆರೋಗ್ಯ ತಗೊಂಡೋದ್ರೇನ ದೇವ್ರ ಪ್ರಾರ್ಥನೆ ಕೇಳೋದು, ದೇವರ ಆರಾಧನೆ ಕೇಳೋದು? ನಾವೇನ್ ಯಾಜಕರಲ್ವಾ? ಹಲ್ಲೆಲೂಯಾ. ನೀವೆಲ್ಲ ಏನಾಗಿದ್ದೀರಾ? ನೀವೆಲ್ಲ ಏನಾಗಿದ್ದೀರಾ? ಯಾಜಕರಾಗಿದ್ದೀರಾ. ಯಾಜಕ ಸಮೂಹ, ರಾಜವಂಶೀಯರು ಅಂತಿದೆಯಲ್ಲ. 1 ಪೇತ್ರ 2:9 ಈಗ ಏನು, ನಾವು ಆರಾಧನೆ ಮಾಡಿದ್ರೆ ದೇವರು ಕೇಳಲ್ವಾ? ನಾವು ಧೂಪ ಹಾಕಿದರೆ ದೇವರು ಇಷ್ಟಪಡಲ್ವಾ? ಏನ್ ನಿಮ್ಮನ್ನೇನ ದೇವರು ಕರೆದಿರೋದು, ನಮ್ಮನ್ನು ಕರೆದಿಲ್ವಾ? ವಾಕ್ಯ ನೋಡು 2:9 ಅಂತ ಅಂದುಕೊಳ್ಳೋರು ಕೂಡ ಇರ್ತಾರಂತೆ. ಇವ್ರೇನ್ ಮಾಡ್ತಾರೆ? ತಮಗೆ ಇಲ್ಲದೆ ಇರೋ ಸೇವೆ, ತಮಗೆ ಕೊಡದೇ ಇರುವಂತ ಕೃಪಾವರ, ತಮಗೆ ಮೇಲೆ ಇಲ್ಲದೆ ಇರತಕ್ಕಂಥ ಜವಾಬ್ದಾರಿಯನ್ನು ತಾವೇ ತಮ್ಮ ತಲೆ ಮೇಲೆ ಎಳ್ಕೊಂಡು ಮುಂದೆ ನಿಂತಿರೋರ ಮೇಲೆ ಅಸಡ್ಡೆಯಾಗಿ, ವಿರುದ್ಧವಾಗಿ, ದ್ವೇಷಪೂರಿತವಾದ ಮಾತುಗಳನ್ನು ಮಾತನಾಡುತ್ತಾ ಇನ್ಯಾರಾದರೂ ಅದರ ಸಮೂಹಕ್ಕೆ ಸೇರಿಕೊಳ್ಳುವುದಕ್ಕೆ ಅವಕಾಶ ಇರೋರಿದ್ರೆ ಅವರನ್ನು ಕೂಡ ಸೇರಿಸಿಕೊಂಡು ದೊಡ್ಡ ಗುಂಪಾಗ್ತಾರಂತೆ. ಅದಕ್ಕೆ 250 ಜನ ಗುಂಪಾದರು. ಇದನ್ನು ನೋಡಿದಂತ, ಇದನ್ನು ಕೇಳಿಸಿಕೊಂಡಂತ ಕೋರಾಹನಿದ್ದಾನಲ್ವಾ, ಈ ಕೋರಾಹನು ದೊಡ್ಡವನು, ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುವಂತವನು. ಇವನೇನ್ ಮಾಡ್ಬೇಕು? ಅವ್ರನ್ನ ಗದರಿಸ್ಬೇಕು. ಏಯ್ ಯವನಸ್ತರ, ನಿಮ್ಗೆ ಗೊತ್ತಿಲ್ಲ ಸೇವೆ ಅಂದ್ರೆ. ದೇವರು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಮಾಡಿ ನಂಬಿಕಸ್ಥರಾಗಿರ್ಬೇಕು. ಹಾಗಿದ್ರೆ ದೇವರು ನಮ್ಮನ್ನು ಹೆಚ್ಚಿಸ್ತಾನೆ. ನೀನು ಕೂಡ ಮುಂದೆ ಒಂದಿನ ಮಹಾಯಾಜಕ ಆಗ್ಬೋದು. ಕಾದುಕೊಂಡಿರು, ನಂಬಿಕಸ್ಥನಾಗಿರು. ಅವರ ಸೇವೆ ಅವರದು, ನಮ್ಮ ಸೇವೆ ನಮ್ಮದು ಅಂತ ಬುದ್ಧಿ ಹೇಳಬೇಕಾದಂತ ಇವನೇ ಈತನ ಅವ್ರಿಗಿಂತ ಮುಂಚೆ ನಿಂತ್ಕೊಂಡು, ಎಸ್ ನೀವು ಮಾಡೋದು ಒಳ್ಳೇದಕ್ಕನ, ನಿಮ್ಮೆಲ್ಲರಿಗೂ ನಾನೇ ನಾಯಕ ಲೀಡರ್ ಆಗ್ತೀನಿ, ನಡೀರಿ ಹೋಗಿ ಕೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ದೇವರ ಕೃಪೆ. ಕೋರಹನ ಮಕ್ಕಳು ಮಾತ್ರ ಆ ಕೆಲಸಕ್ಕೆ ಕೈ ಹಾಕ್ಲಿಲ್ವಲ್ಲ. ಅವ್ರಪ್ಪ ದಾರಿ ತಪ್ಪೋದ, ಮಕ್ಕಳು ಮಾತ್ರ ನಾವು ಬರಲ್ಲಪ್ಪ, ನಾವ್ ಅಂತದಕ್ಕೆ ಕೈ ಹಾಕಲ್ಲ, ನಿನ್ನ ಇಷ್ಟ, ನೀನ್ ಏನಾದ್ರು ಮಾಡ್ಕೊಂಡು, ನೀನ್ ಬರದೆ ಹೋದ್ರ ನನ್ನ ಮಕ್ಕಳ, ನೀವು ನನ್ ಹುಟ್ಟಿದವರಲ್ಲ ಬಿಡ್ರೋ, ಇವ್ರು ನಮ್ಮ ಮಕ್ಕಳು 250 ಜನ ಇದಾರಲ್ಲ, ಇವ್ರು ನನ್ನ ಮಕ್ಕಳು ಅಂತೇಳಿ ಅವರಿಗೆ ನಾಯಕತ್ವ ವಹಿಸ್ಬಿಟ್ಟು ಮೋಶೆಗೂ ಆರೋನನ್ಗೂ ವಿರುದ್ಧವಾಗಿ ನಿಂತ್ಕೊಂಡಂತೆ. ಹಲ್ಲೆಲೂಯಾ. ಈ ರೀತಿ ಮಾಡಿದ್ರಿಂದ ಅವನು, ಅವನ ಸಂಗಡಿಗರು, ಅವನ ಜೊತೆಯಲ್ಲಿ ಸಪೋರ್ಟ್ ಮಾಡಿದಂತ ಎಲ್ಲರೂ ಕೂಡ ಏನಾದ್ರು
ಭೂಮಿ ಸೀಳಿ ಅವರನ್ನು, ಅವರ ಮನೆಯವರನ್ನು, ಅವರ ಕುಟುಂಬದ ಸಮೇತ, ಗುಡಾರಗಳ ಸಮೇತ ಪಾತಾಳಕ್ಕೆ ಇಳಿಕೊಂಡು ಹೋಗ್ಬಿಡ್ತಂತೆ. ಅಲ್ಲೆಲ್ಲೂಯ. ಯಾರಾದ್ರೂ ಸಜೀವವಾಗಿ ಹೋಗಿದ್ದಾರೆ ಪಾತಾಳಕ್ಕಂದ್ರೆ ಇವರೇನೆ, ಈ ಗುಂಪೇನೆ. ಅದಕ್ಕೆ ಭಕ್ತಿಹೀನತೆ ನಮ್ಮಲ್ಲಿ ಬೆಳೆಯದಂತೆ ನೋಡ್ಕೋಬೇಕು ನಾವು. ಆ ರೀತಿ ಯಾರಾದ್ರೂ ಭಕ್ತಿಹೀನರಾಗಿ ಏನಾದರೂ ಚೇಂಜಸ್ ಕಾಣಿಸ್ತಾ ಇದ್ರೆ ಅಂತವ್ರನ್ನ ನಾವು ಎಚ್ಚರಿಸ್ಬೇಕು, ಅಂತವ್ರನ್ನ ನಾವು ಬುದ್ಧಿ ಹೇಳ್ಬೇಕು, ಅಂತವ್ರಿಗೆ ಎಚ್ಚರಿಕೆ ಕೊಡ್ಬೇಕು. ಆ ರೀತಿ ಮಾಡಬಾರದು. ಅಲ್ಲೆಲ್ಲೂಯ. ಅಂತವ್ರನ್ನೇ ಯೂದ ಪತ್ರಿಕೆಯಲ್ಲಿ ಕೆಲವರನ್ನಾದ್ರೂ ಬೆಂಕಿಯೊಳಗಿಂದ ಎಳೆದು ರಚಿಸಿರಿ. ಆಮೆನ್. ಅದರಿಂದ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕರ್ತನಿಗೆ ಇಷ್ಟ ಇಲ್ಲದೆ ಇರೋದು ಏನಿದ್ರೂ ಕೂಡ ತೆಗೆದು ಹಾಕಿಕೊಳ್ಳೋದಕ್ಕೆ ನಾವು ಮನಸ್ಫೂರ್ತಿಯಾಗಿ ಒಪ್ಕೋಬೇಕು. ಇಲ್ಲ ದೊಡ್ಡವರು ಚಿಕ್ಕವರು, ಹೆಣ್ಣು ಗಂಡು ಅನ್ನೋ ಭೇದವಿಲ್ಲ. ಗ್ರೀಕನು ಯಹೂದ್ಯನು ಅನ್ಯನು ಅಂತ ಭೇದವಿಲ್ಲ. ಎಲ್ಲರೂ ದೇವರಿಗೆ ಸರಿ ಸಮಾನವೇ. ಎಲ್ಲರಿಗೂ ದೇವರು ಒಂದೇ ತೀರ್ಪು, ಒಂದೇ ನ್ಯಾಯನೇ ಕೊಡೋದು. ಹಲ್ಲೆಲೂಯ. ಆಮೆನ್. ನೋಡಿ ಅವ್ರು ಏನ್ ನೋಡ್ತಾ ಇದ್ರಂತೆ 32ನೇ ವಚನ ಕೊನೆ ಭಾಗದಲ್ಲಿ, ಅವು ಅವರಿಗೆ ಗೊತ್ತಿದ್ದರೂ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಪರ್ಮಿಷನ್ ಕೊಡ್ತಾರಂತೆ. ನೋಡಿ, ಹಲ್ಲೆಲೂಯ. ಯಾವುದೇ ಕಾರಣಕ್ಕೂ ನಾವು ದೇವರ ಮಂದಿರದಲ್ಲಿ, ದೇವರ ಸಭೆಯಲ್ಲಿ ಏನಾಗಬಾರ್ದು, ತಪ್ಪು ಮಾಡುವವರನ್ನ ಅನುಮೋದನೆ ಮಾಡುವಂತ ವಿಚಾರದಲ್ಲಿ ಎಚ್ಚರವಾಗಿರ್ಬೇಕು. ಆ ರೀತಿ ಮಾಡಬಾರ್ದು. ಅಲ್ಲಿ ಹೋಗಿ ಇವುಗಳೇನ್ ಬರ್ತದಲ್ಲ, ಅನುಮೋದನೆ ಅಂದ್ರೆ ಪರ್ಮಿಷನ್ ಕೊಡ್ತಾರಂತೆ. ಕೆಟ್ಟದನ್ನು ಮಾಡುವುದಕ್ಕೆ ಪರ್ಮಿಷನ್. ಅದು ಮಾಡಬಾರ್ದು ಅಂತ ಹೇಳಲ್ಲ. ನೀನ್ ಹೇಳೋದ್ರಲ್ಲಿ ಕೂಡ ನಿಜ ಇದೆ ಕಣ. ಹೌದು, ಅವ್ನು ತುಂಬಾ ಇಚ್ಛಿಸ್ಕೊಂತ ಇದ್ದೀನಿ ನಡುವೆ. ನಾನು ನೋಡ್ತಾ ಇದ್ದೀನಿ, ಹೇಳ್ಬೇಕಂತ ಅನ್ಕೊಂತ ಇದ್ದೀನಿ, ಯಾಕೋ ಬೇಜಾರು ಮಾಡ್ಕೊಂತಾನೆ. ನೀನ್ ಹೇಳಿದ್ದೆ ನಿಜ, ಮುಗೀತಿ ಒಂದ್ ಕಥೆನು ಅಲ್ವಾ? ನೋಡಿ, ರೋಮಾ ಸಭೆಯಲ್ಲಿ ಏನಿದೆ? ದುಷ್ಟತ್ವ ಇದೆ. ಅವ್ರ ಪೂರ್ವಿಕರು ಮಾಡುವಂತ ಆಚಾರಗಳನ್ನು ಮತ್ತೆ ಸಭೆಯಲ್ಲಿ ಬಂದು ಇವ್ರನ್ನ ಏನ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಇದು ಕೂಡ ಫಾಲೋ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಅಮ್ಮನ ಪೂಜೆ ಮಾಡಿದ್ರೆ ತಪ್ಪ? ಅಮ್ಮ ಯಾರ್ರಿ? ನಮ್ಮನ್ನ ಹೆತ್ತಂತ ತಾಯಿಯೇ ದೇವರು. ಹಲ್ಲೆಲೂಯ. ಅಮ್ಮನ ಹುಟ್ಟಿದ ಮಗ ಯಾರ್ರಿ? ಏಸಪ್ಪ. ಮಗು ದೇವರನ್ನೇ ಈ ಲೋಕಕ್ಕೆ ತಂದಂತ ತಾಯಿ ದೇವರಲ್ವಾ? ಹೋಗಿ ಕೇಳ್ರಿ, ಅವ್ರ ಹತ್ರ ಮಾತಾಡಿದ್ರೆ ಹೇಳ್ತಾರ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಮಾಡ್ತಾ ಇರೋದು ತಪ್ಪು. ತಾಯಿ ಇಲ್ಲದೆ ಮಗ ಹೆಂಗ್ ಬಂದ ಅಂತ ಹೇಳುವಾಗ ಯಾರಾದರೂ ಅಮಾಯಕರು, ಗೊತ್ತಿಲ್ಲದೆ ಇರೋರಿದ್ರೆ ನಿಜ ಅಲ್ವಾ? ಹಂಗಾಗ್ತದೆ ಪರಿಸ್ಥಿತಿ. ಅದರಿಂದ ನಾವು ಇಂಥ ವಿಚಾರದಲ್ಲಿ ವಿವೇಕವುಳ್ಳವರಾಗಿ ನಡ್ಕೋಬೇಕಂತೆ, ಎಚ್ಚರವಾಗಿ ನಡ್ಕೋಬೇಕಂತೆ. ಯಾವ ವಿಚಾರವನ್ನು ಕೂಡ ನಾವು ವಿವೇಚನೆ ಮಾಡದೆ ಸ್ವೀಕರಿಸಬಾರ್ದು, ಒಪ್ಕೋಬಾರ್ದು. ಅದು ಉಪದೇಶ ಆಗಿರ್ಲಿ ಅಥವಾ ಯಾರಾದ್ರೂ ಹೇಳಿದಂತ ಸಲಹೆಗಳಾಗಿರ್ಲಿ, ಮತ್ತೆ ನಾವು ವಾಕ್ಯವನ್ನು ತೆಗೆದು ಇದು ಹಾಗೇ ಇದೆಯಾ, ಇದು ನಿಜಾನ, ಆತ್ಮನೇ ನೀನು ಅವ್ರು ಮಾತಾಡಿದ್ದು ಸರಿನಾ ಅಂತ, ಪರಿಶುದ್ಧಾತ್ಮನೇ ನನಗೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಪ್ಪ ಅಂತ ನಾವು ಮತ್ತೆ ವಾಕ್ಯವನ್ನು ಮೇಲಕ್ಕೂ ಹಾಕಬೇಕು. ಇವತ್ತು ಯಾಕೆ ದಾರಿ ತಪ್ಪುತ್ತಾ ಇದೆ ಸಭೆಗಳಂದ್ರೆ ಮೇಲಕ್ಕೂ ಹಾಕಲ್ಲ. ಅವ್ರು ಹೇಳಿದ್ರ ಮುಗಿತ್, ಫೈನಲ್ ಪಾಸ್ ಆಗ್ಬಿಟ್ಟಿದ್ದೀನಿ ನಾನು ಅಂತ ಅಲ್ಲಿ ಬರ್ಕೊಂಡ್ಬಿಡ್ತಾರೆ. ಆದರೆ ದೇವರು ತಿದ್ದಬೇಕು ಆ ಪೇಪರ್ನ. ಪರಿಶುದ್ಧಾತ್ಮನು ವ್ಯಾಲ್ಯೂಯೇಷನ್ ಮಾಡ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆವಾಗ 30, 60 ಇಲ್ಲ 0 ಗೊತ್ತಾಗ್ತದೆ. ಹಲ್ಲೆಲೂಯ. ಅದರಿಂದ ದೇವರ ಮಕ್ಕಳೇ, ಈ ದುಷ್ಟತ್ವದ ಸ್ವಭಾವಗಳೇನಿದೆ ಇವ್ಯಾವು ಕೂಡ ಸಭೆಯಲ್ಲಿ ಇರತಕ್ಕಂಥವ್ರ ಮೇಲೆ ಪ್ರಭಾವ ಬೀರದಂತೆ ನಾವು ಯಾವಾಗಲೂ ಕಾಪಾಡಿಕೊಳ್ಳೋರಾಗಿರ್ಬೇಕು. ನಮ್ಮ ಮಕ್ಕಳನ್ನು, ನಮ್ಮ ಸಭೆಯವರನ್ನು, ನಮ್ಮ ಭಕ್ತಿ ಜೀವಿತವನ್ನು ಎಚ್ಚರಪಡಿಸ್ಕೊಂತ ಇರ್ಬೇಕಂತ. ಅದಕ್ಕೆ ಅನುದಿನ ಶುದ್ಧೀಕರಣ ನಾವು ಆಗಬೇಕು. ಪ್ರತಿದಿನ ದೇವರ ಹತ್ರ ಕೇಳಬೇಕಪ್ಪ, ನಿನ್ ವಿರುದ್ಧವಾದ ಇದೆಯಲ್ಲ, ಏನಾದ್ರು ಮಾಡಿದ್ದೀನಾ, ಏನಾದ್ರು ಆಲೋಚನೆ ಮಾಡಿದ್ದೀನಾ, ಏನಾದ್ರು ನೋಡಿದ್ದೀನಾ, ದಯವಿಟ್ಟು ನನಗೆ ಕ್ಷಮಿಸಿ, ನನ್ನನ್ನು ಶುದ್ಧಿ ಮಾಡು, ನನ್ನ ಪವಿತ್ರ ಮಾಡಪ್ಪ ಅಂತ ನಿನಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಮನೆದಿಗೋಸ್ಕರ, ನಿನ್ನ ತಂದೆ ತಾಯಿಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಅವರು ಪ್ರಾರ್ಥನೆ ಮಾಡದೇ ಮಾಡೋರಾಗಿದ್ದಾರೆ ಅವರೂ ಮಾಡ್ಕೋಬೇಕು.
ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಯಾರು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ಕೆಲವರು ತಾಯಿ ಮಾಡ್ತಾರೆ, ಕೆಲವರು ತಂದೆ ಮಾಡ್ತಾರೆ, ಕೆಲವರು ಯಾರೋ ನಂಬಿರೋ ಒಬ್ಬ ಮಾಡ್ತಾ ಇರ್ತಾನೆ, ಮಿಕ್ಕರೆಲ್ಲ ಮಲ್ಕೊಂಡಿರ್ತಾರೆ. ಯಾಕೆ ನೀನು ಪ್ರಾರ್ಥನೆ ಯಾಕೆ ಮಾಡ್ಲಿಲ್ಲ ಅಂದ್ರೆ, ನೀನ್ ಮಾಡ್ತಾ ಇದೀಯಲ್ಲ ಗುರು, ನೀನ್ ಮಾಡಿದ್ರು ನನಗೂ ಆಶೀರ್ವಾದ ಸಿಗ್ತದೆ ಅಂತ. ಹಲ್ಲೆಲೂಯ. ನಿನಗೂ ಆಶೀರ್ವಾದ ಸಿಗ್ತದೆ, ಪರಲೋಕ ಸಿಗತ್ತಾ ಏನಮ್ಮ? ನೀನು ಮಾಡದೇ ಇರೋ ಭಕ್ತಿಗೆ ಪರಲೋಕ ನಿಮ್ಮ ಅಪ್ಪ ಮಾಡಿರೋದು, ಅಮ್ಮ ಮಾಡಿರೋದು, ಮಗ ಗಂಡ ಮಾಡಿರೋದು ಸಿಗ್ತದೇನೋ ಅವನ ಪಾಲು ನಿನಗೂ. ಅವನವನಿಗೆ ತಕ್ಕ ಹಾಗೆ ಪ್ರತಿಫಲ ಸಿಗ್ತದೆ ಅವತ್ತು. ಆಮೇಲೆ ಅದಕ್ಕೆ ಪಾಪದ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಂತ ಕ್ರೈಸ್ತರು. ಈ ಶರೀರದಲ್ಲಿ ಪಾಪ ಸ್ವಭಾವ ಹೆಚ್ಚಾಗಿದೆ. ಅದೇನ್ ಮಾಡ್ತದೆ, ಏನಾದ್ರು ಸುಂದರವಾದ ನೋಡಿದ್ರೆ ಬೇಕು ಅಂತ ಅನಿಸ್ತದೆ, ಎಂಥವ್ರಿಗೂ ಅನಿಸ್ತದೆ ನಾವು ಈ ಪಾಪ ಶರೀರದಲ್ಲಿ ಇದ್ದೇವೆ. ಆಮೇಲೆ ಮತ್ತೆ ಕೆಲವು ವಿಷಯ ಆಸೆ ಪಡಬಾರದು ಅಂತ ಗೊತ್ತಿದ್ರು ಕೂಡ ಚೆನ್ನಾಗಿತ್ತೇನೋ ಅಂತ ಎಲ್ಲೋ ಊಹೆಯನ್ನು ಕೂಡ ನಾವು ಅಂದ್ಕೊಳ್ತಾ ಇರ್ತೀವಿ. ಕೆಲವು ಒಂದ್ಸಾರಿ ಮುಟ್ಟಿ ಕೂಡ ನೋಡ್ತೀವಿ, ಕೆಲವು ಸಾರಿ ಗೊತ್ತಿದ್ರು ಕೂಡ ಮನೆಗೆ ತಗೊಂಡ್ಬಂದು ಬಿಡ್ತಾರೆ ಕೆಲವರು. ಅದಿಷ್ಟ ಇಲ್ಲ ದೇವರಿಗೆ ಅದು ಗೊತ್ತಿದ್ರು ಎಲ್ಲಿ ನೋಡೋಣ ತಂದು ಮನೇಲಿ ಇಟ್ಕೊಂಡಿರೋಣ ಅಂತ ಕೆಲವರು ಅಲ್ವಾ? ಹಲ್ಲೆಲೂಯ. ಹಂಗೆ ಇಟ್ಕೊಂಡು ಒಂದ್ಸಾರಿ ಒಟ್ಕೊಂತಾರೆ ಒಂದಿನ, ಮುಗೀತು ಕತೆ. ಆಮೇಲೆ ಹಲ್ಲೆಲೂಯ. ನೀನು ಮರದ ಹತ್ರ ಹೋಗಬಾರದು ಅಂತ ದೇವರ ಅಪ್ಪಣೆ ಇದ್ದ ಮೇಲೆ ಹೋಗ್ಬಾರ್ದು. ಹೋಗಿದ್ರೆ ಏನಾಗುತ್ತೆ ಅಂತ ಅಂದ್ಕೊಂಡ್ರೆ ನೀನು ಏನು ಮಾಡಕ್ಕಾಗಲ್ಲ ಅಲ್ವಾ? ನಾನು ಮುಟ್ಟಿ ನೋಡ್ತೀನಿ, ಮುಟ್ಟಿದ್ರೆ ಏನಾಗುತ್ತೆ, ಪಾಪ ಬರ್ತದ? ಅದೇ ತಾನೇ ಬಂದಿರೋದು ಈಗ. ಹಲ್ಲೆಲೂಯ. ಕೆಲವರು ಮೊಬೈಲ್ಸ್ ಅಲ್ಲಿ ಏನು ಬೇರೆ ಆಪ್ಸ್ ಇರಲ್ಲ, ಯಾವನೋ ಒಬ್ಬ ಸ್ನೇಹಿತನ ಫೋನ್ ನೋಡ್ಬಿಡ್ತಾನೆ ಅವನ ಹತ್ರ ಏನೇನೋ ಆ್ಯಪ್ಸ್, ಯಾವ್ದು ಎಷ್ಟು ಸ್ಕ್ರೀನ್ ಹಿಂಗಂತ ಎಷ್ಟು ಇರುತ್ತದೋ ಅಷ್ಟು ಇರುತ್ತವೆ, ಏನೇನೋ ಆ್ಯಪ್ಸ್ ಇರ್ತದೆ. ನಾವು ನೋಡ್ತೀವಿ, ನೋಡ್ಬಿಟ್ಟು ನಂತರಲ್ಲಿ ಅಂತ ಒಂದು ಆ್ಯಪ್ ಇಲ್ವಲ್ಲ ಅಂದ್ರೆ ಕೂಡ ಇಲ್ಲ, ಇನ್ಸ್ಟಾಲ್ ಮಾಡ್ಕೊಡ್ತೀನಿ ಅಂತ ಅವನಲ್ಲಿ ಇರೋದೆಲ್ಲ ಇನ್ಸ್ಟಾಲ್ ಮಾಡಿ ನೀನು ಕೊಡ್ತಾನೆ. ನಾನೇನು ನೋಡಲ್ಲ, ಸುಮ್ಮನೆ ಇದೆ ಅಷ್ಟೇ. ಎಷ್ಟು ಸಾರಿ ಹೇಳಿಲ್ಲ ಈ ರೀತಿ ನೀವು, ಯಾಕೋ ಫೇಸ್ಬುಕ್ ಇಟ್ಕೊಂಡಿದೆ, ಫೇಸ್ಬುಕ್ ಯಾರು ಯೂಸ್ ಮಾಡಿ, ಸುಮ್ಮನೆ ಇದೆ, ಕಂಪನಿಯವನೇ ಕೊಟ್ಟವನು. ಈ ರೀತಿ ಅನೇಕ ಇನ್ಸ್ಟಾಗ್ರಾಮು, ಮತ್ತೊಂದು ಗ್ರಾಮು, ಅಲೋಗ್ರಾಮು, ಫೋಲೋಗ್ರಾಮು, ಯಾವುದೋ ಒಂದು ಗ್ರಾಮು, ಏನೇನೋ ಇರುತ್ತದೆ. ಅದು ನಮಗೇನು ಅವಶ್ಯಕತೆ ಇರಲ್ಲ. ಈ ಕೆಲಸ ಮಾಡಕ್ಕೆ ಇನ್ಸ್ಟಾಗ್ರಾಮ್ ಬೇಕೇನಮ್ಮ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಫೇಸ್ಬುಕ್ ಬೇಕಾ? ಏನಿಲ್ವಲ್ಲ. ಆದರೂ ಕೂಡ ಯಾಕಿದೆ ನಮ್ಮ ಮೊಬೈಲಲ್ಲಿ ಅಂದ್ರೆ ಸುಮ್ಮನೆ ಟೈಮ್ ಪಾಸ್ಗೆ. ಸುಮ್ಮನೆ ಆ ಟೈಮ್ ಪಾಸ್, ಆ ಸಮಯ ಏನೋ ಕಳಿಯೋದಕ್ಕೋಸ್ಕರ ಮಾಡಿಕೊಂಡಿದ್ದೆ, ನಾಳೆ ನಿನ್ನ ನರಕಕ್ಕೆ ತಗೊಂಡು ಹೋಗ್ತದೆ. ಹಲ್ಲೆಲೂಯ. ಇದರಲ್ಲಿರೋ 99% ಎಲ್ಲ ಸೈತಾನವೇ ಇರೋದು. ಆದರೂ ದುಷ್ಟ ಜನರ ಮಧ್ಯದಲ್ಲಿ ನಾವು ನಂಬಿಕಸ್ಥರಾಗಿ ಬಾಳಬೇಕಂತಲೇ ದೇವರು ಇದನ್ನು ನೋಡ್ತಾ ಇದ್ದಾನೆ. 6ನೇ ಅಧ್ಯಾಯ. ಆ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದರಿಂದ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ನಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಈಗ ನೋಹನ ಮಾತು ಓದಿ. ನೋಹ ಮತ್ತು ಯೆಹೋವನು ತಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಅಲ್ಲ ನೋಹಂದು. ಆದರೆ ನೋಹನಿಗೆ ಅದಕ್ಕೆ ಮುಂಚೆ ಇಲ್ವಾ? ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಇದು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂತ ಇದ್ದನು. ಹಲ್ಲೆಲೂಯಾ. ಬಸ್ ಹತ್ತಿದರೆ ಪಾಪಿಗಳೇ, ರೈಲ್ ಹತ್ತಿದರೆ ಪಾಪಿಗಳೇ, ಮನೆಯಿಂದ ಹೊರಗಡೆ ಒಂದು ಹೆಜ್ಜೆ ಇಟ್ರೆ ಪಾಪಿಗಳೇ, ಪಾಪ ಸ್ವಭಾವಗಳೇ ಇರ್ತದೆ. ಅವುಗಳ ಮಧ್ಯದಲ್ಲಿ, ಅವರ ಮಧ್ಯದಲ್ಲಿ, ಆ ಸಮಾಜದ ಮಧ್ಯದಲ್ಲಿ, ಆ ದೇಶದ ಮಧ್ಯದಲ್ಲಿ ನೀನು ನೀತಿವಂತನಾಗಿರ್ಬೇಕಂತ ದೇವರು ಇದನ್ನು ನೋಡ್ತಾ ಇದ್ದಾನೆ. ನೋಹನು ಹೇಗೆ ಬದುಕುತ್ತಾ ಇದ್ದಾನೆ? ಆ ಕಾಲದಲ್ಲಿರುವ ಪಾಪಿಗಳ ಮಧ್ಯದಲ್ಲಿ ನಂಬಿಕಸ್ಥನು, ನೀತಿವಂತನು, ದೇವರೊಂದಿಗೆ ನಡೆಯುವನಾಗಿ ನಡೀತಾ ಇದ್ದಾನಂತ. ಯಾವ ತಪ್ಪಿಲ್ಲದವನಾಗಿ ಬದುಕ್ತಾ ಇದ್ದಾನಂತ. ಆಮೇಲೆ ನಾವ್ ಅಂದ್ಕೊಂತೀವಿ ಇಂಥ ಫ್ರೆಂಡ್ ಇಲ್ದೆ ಹೋದ್ರೆ ನಾನು ಚೆನ್ನಾಗಿರ್ತೈತೆ ಅಂತ, ಅಕ್ಕಪಕ್ಕದ ಮನೆಯವ್ರು ಇಲ್ದೆ ಹೋಗಿದ್ರೆ ನಾನು ಜಗಳನೇ ಮಾಡ್ತಾ ಇರ್ಲಿಲ್ಲ
ಹೌದಾ? ಇಂಥವ್ರಿಂದ ನನ್ನ ಜೀವಿತ ಹಾಳಾಗಿ ಹೋಗ್ತಾ ಇದೆ. ಇದೆಲ್ಲ ಬರೀ ನಮ್ಮ ಮೇಲೆ ನಾವು ನೀತಿವಂತರ ಪಟ್ಟ ಹಾಕೊಂತ ಇರ್ತೀವಿ. ಇದೆ ಬಿಡ್ಬೇಕು ನಾವು. ಅಲ್ಲೆಲ್ಲೂಯ್ಯ. ಈ ರಸ್ತೆಯಲ್ಲಿ ಯಾವ ಹಂಸಿಲ್ಲ, ಅದಕ್ಕಾಗ ನಾನು ಫಾಸ್ಟ್ ಆಗಿ ಹೋಗ್ತೀನಿ ಅಂದ್ರೆ ಎಲ್ಲರೂ ಹೋಗ್ತಾರೆ ಫಾಸ್ಟ್ ಆಗಿ. ಹಂಸಿದೆ, ಟರ್ನಿಂಗ್ ಇದೆ, ಇಲ್ಲ ಅಪಘಾತದ ವಲಯ ಅಂತ ಬೋರ್ಡ್ ಇದೆ, ಆದರೂ ನೀನು ಸುರಕ್ಷಿತವಾಗಿ ಡ್ರೈವ್ ಮಾಡುವುದಾದರೆ ನಿಜವಾದ ಡ್ರೈವರ್ ನೀನು. ಅಲ್ಲೆಲ್ಲೂಯ್ಯ. ನಾನು ಯಾರು ಇಲ್ಲದೆ ಹೋದ್ರೆ ನಾನು ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂದ್ರೆ, ಯಾರು ಪಾಪಿಗಳಿರಬಾರ್ದು ನಮ್ಮ ಅಕ್ಕಪಕ್ಕ, ಯಾರು ಬೇರೆ ದೇವ್ರು ಮಾಡೋರು ಇರಬಾರ್ದು ನಮ್ಮ ಸರೌಂಡಿಂಗ್ ಅಲ್ಲಿ. ಆಗ ನೋಡಪ್ಪ ನಾನು ದಿನ ಆರಾಧನೆ ಮಾಡ್ತೀನಿ ದೇವ್ರನ್ನ ಅಂದ್ರೆ, ನೀನು ತಗೊಂಡು ಹೋಗಿ ಮ್ಯಾಗ ಆಕಾಶದಲ್ಲೋ ಅಥವಾ ಪರಲೋಕದಲ್ಲಿ ಇಟ್ಕೋಬೇಕು. ಅಲ್ಲಿ ಯಾವುದೇ ಇರಲ್ಲ ಅದಕ್ಕೆ. ಆಮೇನ್. ಅದನ್ನು ಬೇಗ ನೀನು ಸತ್ತೋಗ್ಬೇಕಷ್ಟೆ. ಅಷ್ಟೇ ತಾನೆ? ಸತ್ತೋಗ್ಬಿಟ್ರೆ ಈ ಪಾಪಿಗಳ ಮಧ್ಯದಲ್ಲಿ ನಾವಿರಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ನೋಹನ ಕಾಲದಲ್ಲಿ ಜನರು ಕೆಟ್ಟೋಗಿದ್ದಾರೆ. ಎಲ್ಲೆಲ್ಲೂ ಪಾಪಿಗಳೇ ತುಂಬಿದ್ದಾರೆ, ಎಲ್ಲೆಲ್ಲೂ ಬೇರೆ ಬೇರೆದನ್ನು ಮಾಡ್ಕೊಂಡಿದ್ದಾರೆ. ಅವ್ರು ನೋಡಿದ್ರೆ ಉನ್ನತ ಪುರುಷರು, ಅವ್ರು ಮಾಡೋ ಪಾಪಗಳು ಅಸಹ್ಯಕರವಾದ ಪಾಪಗಳು. ಅಂತ ಮನುಷ್ಯರ ಮಧ್ಯದಲ್ಲಿ ಒಂದು ಕುಟುಂಬ ಮಾತ್ರ ದೇವರಿಗಾಗಿ ಬದುಕ್ತಾ ಇದೆ. ಆ ಕುಟುಂಬ ನಿನ್ ಕುಟುಂಬ ಆಗಬೇಕು ಇವತ್ತು. ಅಂತ ಸಭೆ ನಿನ್ ಸಭೆ ಆಗಬೇಕು ಇವತ್ತು. ಅಂತ ವ್ಯಕ್ತಿ ನೀನ್ ಆಗಬೇಕು. ಆಮೇನ್. ಅದಕ್ಕೆ ದೇವರು, ಲೋಕ ಎಲ್ಲ ಕೆಟ್ಟೋಗಿದೆ ನಿಜ, ದೇವ್ರಿಗೂ ಗೊತ್ತು. ಆದ್ರೆ ಅದರ ಮಧ್ಯೆ ನಿನ್ನನ್ನು ಶ್ರೇಷ್ಠವಾಗಿರ್ಬೇಕು ಅಂತ, ಪರಿಶುದ್ಧನಾಗಿರ್ಬೇಕೆಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಅದಕ್ಕೆ ದುಷ್ಟರು ದುರ್ಮಾರ್ಗತನದಿಂದ ಜೀವನ ಮಾಡ್ತಾ ಇದ್ರೆ, ನಾವು ಓದಿದ ಕೀರ್ತನೆಯಲ್ಲಿ ಕೂಡ ಮೊದಲ ವಚನ ಅದೇ ತಾನೆ. ಏನಂತ? ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಪಟ್ಟಿದೆಯೋ, ಧನ್ಯನು. ಪಾಪಿಗಳ ಮಧ್ಯದಲ್ಲಿ ನಮ್ಮ ಪಾಪಗಳು ಕ್ಷಮಾಪಣೆ ಆಗ್ತಾ ಇರ್ಬೇಕು. ಪಾಪಿಗಳ ಮಧ್ಯದಲ್ಲಿ ನಮ್ಮ ಪಾಪ ದ್ರೋಹ ಪರಿಹಾರ ಆಗ್ತಾ ಇರ್ಬೇಕು. ಆಗ್ಬೇಕಂದ್ರೆ ನಾವು ಪಾಪವನ್ನು ಅಸಹ್ಯ ಮಾಡ್ಕೋಬೇಕು, ನೀತಿಯನ್ನ ಅಪ್ಪಿಕೋಬೇಕು. ಒಂದು ವೇಳೆ ನಿನಗೆ ಅರಿವಿಲ್ಲದೆ, ನಿನಗೆ ಗೊತ್ತಿಲ್ಲದೆ ಏನಾದರೂ ಪ್ರಭಾವ ಸೈತಾನ್ ನಿನ್ನ ಮೇಲೆ ತಂದಾಕುವಾಗ ಅವನ ವಶದಿಂದ ದೇವರೇ ನಿನ್ನನ್ನು ಕಾಪಾಡಿ ಪರಿಹಾರ ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ರಕ್ತವು ಲೋಕದಲ್ಲಿ ಸುರಿಸಲ್ಪಟ್ಟಿರುವುದು. ನಾವು ತಪ್ಪಿಲ್ಲದೆ ಗೊತ್ತಿಲ್ಲದೆ ಮಾಡುವ ಎಷ್ಟೋ ಅಪರಾಧ ಪಾಪಗಳ ನಿಮಿತ್ತವಾಗಿ ನಮಗೆ ಪಾಪ ಪರಿಹಾರ ಮಾಡುವುದಕ್ಕಾಗಿ ಕರ್ತನ ರಕ್ತ ಸಿದ್ಧವಾಗಿದೆ. ಅದಕ್ಕೆ 1:7 ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಪಾಪಗಳ ಪರಿಹಾರ ಆಗಬೇಕಾದರೆ ಅವನು ಒಪ್ಪಿಕೊಂಡು ಆರಿಕೆ ಮಾಡಿ ಬಿಟ್ಟು ಬಿಡುವಾಗ ಆತನ ನೀತಿವಂತನು ನಂಬಿಕಸ್ಥನಾಗಿರೋ ನಮ್ಮ ಪಾಪಗಳು ನಿವಾರಣೆ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ನಾವ್ಯಾವತ್ತೂ ಕೂಡ ಪಾಪಗಳ ಮಧ್ಯದಲ್ಲಿ, ದ್ರೋಹಿಗಳ ಮಧ್ಯದಲ್ಲಿ, ಪಾಪಾತ್ಮರ ಮಧ್ಯದಲ್ಲಿ ನಡೆಯುವಾಗಲೂ ನಮ್ಮ ಜೀವಿತ, ನಮ್ಮ ಹೆಜ್ಜೆ ಮಾತ್ರ ಭದ್ರವಾಗಿ ನಾವಿಡಬೇಕಾದ ಸ್ಥಾನದಲ್ಲಿ ಹೆಜ್ಜೆ ನೀಡುತ್ತಾ ನಾವು ಬದುಕಬೇಕಾದ ರೀತಿಯಲ್ಲಿ ಬದುಕುತ್ತಾ ಹೋಗಬೇಕಂತೆ. ಆಮೇನ್. ಒಂದು ವಾಕ್ಯ ಓದೋಣ. ನಾವು ಈ ಅನೀತಿವಂತರ ಮಧ್ಯದಲ್ಲಿ ಹೇಗೆ ಬದುಕುವುದು, ಹೇಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು. ಕೀರ್ತನೆಗಳು 50:23. ಕೀರ್ತನೆಗಳು 50:23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ನೋಡಿ, ಯಾರು ಸ್ತುತಿ ಯಜ್ಞ ಮಾಡಿಕೊಂಡು ಬದುಕ್ತಾ ಇದ್ದಾರೋ, ಹೆಂಗ್ ಬದುಕಬೇಕು? ಸ್ತುತಿ ಮಾಡ್ಕೊಂಡಿರ್ಬೇಕಂತ, ಸ್ತುತಿ ಯಜ್ಞವನ್ನು ಅರ್ಪಿಸ್ತಾನೆ ಇರ್ಬೇಕಂತ ಕರ್ತನಿಗೆ. ಇಲ್ಲ ಆದ್ರೂ ಪಾಪಿಗಳ ಮಧ್ಯದಲ್ಲಿ ಈಗ ನೋಡಿ, ಬಸ್ ಹತ್ತು ಬಿಡ್ತೀರಾ, ಅದರಲ್ಲಿ ಬರೀ ಸಿನಿಮಾಗಳೇ ಹಾಕಿರ್ತಾರೆ. ಕೆಲವು ಸಿನಿಮಾ ಹಾಡುಗಳು ಹಾಕ್ಬಿಟ್ಟು ಕಿವಿ ಕಿತ್ತೋಗ್ಬೇಕು ಆ ರೀತಿ ಸೌಂಡ್ ಇಟ್ಟಿರ್ತಾರೆ. ಆ ಸಮಯದಲ್ಲಿ ನಮ್ಮ ಬಾಯಿ, ನಮ್ಮ ತುಟಿಗಳು ಅವುಗಳು ಒಳಗಡೆ ಹೋಗ್ಬಿಟ್ಟು ನಾವು ಕೂಡ ಆಡೋದು, ಮನಸ್ಸಲ್ಲೇ ಆಡ್ಬಿಡೋದು, ಇವೆಲ್ಲ ಆಗ್ತದೆ. ಯಾಕಂದ್ರೆ ಹಳೆಯ ಸ್ವಭಾವ ಬಂದ್ಬಿಡ್ತದೆ ಸಡನ್ ಆಗಿ ನಮ್ಮ ಮೇಲೆ. ಈ ಶರೀರದಲ್ಲಿ, ಈ ಬ್ರೈನ್ ಅಲ್ಲಿ ಕೆಲವು ಏನಾಗಿದೆ, ಅವೆಲ್ಲ ಲಾಕ್ ಆಗಿ ಅವೆಲ್ಲ ಸೇವ್ ಆಗಿದೆ. ಆ ಫೈಲ್ ಇದೆ ಇಲ್ಲಿ.
ಆ ಫೈಲ್ ಮೇಲೆ ರಕ್ತದ ಮುದ್ರೆ ಹಾಕಿ ದೇವರು ಮುಚ್ಚಿಟ್ಟಿದ್ದಾನೆ. ಯಾವಾಗ ಈ ಮಾತು ಈ ಹಾಡು ಬಂದ್ಬಿಡುತ್ತೋ ಈ ಫೈಲ್ ಸಡನ್ ಆಗಿ ಓಪನ್ ಆಗ್ಬಿಡ್ತದೆ. ಅಲ್ಲೆಲ್ಲೂಯ್ಯ. ಆದ ತಕ್ಷಣ ನಿಮ್ಮ ಬಾಯಿಂದ ಹಾಡು ಬರ್ತದೆ, ತಕ್ಷಣ ಡೈಲಾಗ್ ಬಂದ್ಬಿಡ್ತದೆ, ತಕ್ಷಣ ಆಕಾರ ನಿಂತ್ಕೊಬಿಡ್ತದೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದಕ್ಕೆ ನೀನು ಸ್ತುತಿ ಯಜ್ಞ ಮಾಡುವಾಗ ಸ್ತೋತ್ರ ಮಾಡ್ಕೊಂಡು ಅನ್ಯ ಭಾಷೆ ಮಾತಾಡ್ಕೊಂಡು ಕರ್ತನ ಸ್ತೋತ್ರ 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 ಅಂತ ಹೇಳ್ತಾ ಇರು. ಆ ಪಾಪದ ವಿಷಯ, ಪಾಪದ ಮಾತು, ಪಾಪದ ಕ್ರಿಯೆ ನಿನ್ನಲ್ಲಿ ಕ್ರಿಯೆ ಮಾಡದಂತೆ ಕರ್ತನೇ ಏನ್ ಮಾಡ್ತಾನಂತೆ, ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವವನಿಗೆ ದೇವರು ಸಹಾಯ ಮಾಡ್ತಾನೆ. ಕೆಲವರೇನು ಹೊರಗಡೆ ಹೋದರೆ ಹೊರಗಡೆಯವರು, ಒಳಗಡೆ ಬಂದ್ರೆ ಒಳಗಡೆಯವರು. ಈ ಎರಡು ಸ್ವಭಾವ ಇದ್ರೆ ಅವ್ರ ನಡತೆ ಏನು ಸರಿ ಆಗಲ್ಲ, ನಡತೆ ಯಾವತ್ತೂ ಕೆಟ್ಟೋಗಿರ್ತದೆ. ಆಮೇಲೆ ನೆಕ್ಸ್ಟ್ ಜ್ಞಾನೋಕ್ತಿಗಳು 24:1, ಜ್ಞಾನೋಕ್ತಿ 24:1 ಮುಗಿಸ್ಬಿಟ್ಟೆ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸಬೇಡ. ಅಲ್ಲೆಲ್ಲೂಯ್ಯ. ಕೆಟ್ಟವರು ಚೆನ್ನಾಗಿರ್ತಾರೆ, ಬಲಿತಿರ್ತಾರೆ ಚೆನ್ನಾಗಿ. ಅವ್ರ ದುಡ್ಡು ಕಮ್ಮಿ ಇಲ್ಲ, ಅವ್ರ ಅಂದ ಚಂದ ಕಮ್ಮಿ ಇಲ್ಲ, ಅವ್ರ ವಸ್ತ್ರಗಳಿಗೆ ಕಮ್ಮಿ ಇಲ್ಲ, ಅವ್ರ ಅಂತಸ್ತಿಗೆ ಕಮ್ಮಿ ಇಲ್ಲ, ಅಧಿಕಾರಕ್ಕೆ ಕಮ್ಮಿ ಇಲ್ಲ. ಅವ್ರು ಎಲ್ಲೋದ್ರು ಏನ್ ಕೆಲಸ ಬೇಕಾದ್ರೂ ಆಗ್ತದೆ. ನಾವು ಹೋದ್ರೆ ನಾಳೆ ಬಾ ಅಂತಾರೆ, ಇಲ್ಲ ಬರಲೇಬೇಡ ಅಂತಾರೆ. ಹೌದಾ? ಯಾವ ಆಫೀಸ್ಗೆ ಹೋದ್ರು ಅವ್ನ್ ಕರ್ಕೊಂಡು ಹೋದ್ರೆ, ಸರ್ ನಮಸ್ಕಾರ, ಏನು ನಮ್ಮವನೇ ನೋಡ್ರಿ, ಆಯ್ತು ಸರ್. ನಾವೇನಾದ್ರು ಸರ್ ಇದನ್ನು ಈ ಫೈಲ್ ನೋಡಿದ್ರೆ ಈ ಕಡೆ ತಿರುಗಿ ನೋಡಲ್ಲ, ಅವನೇನು ಮಾಡ್ತಾನೆ. ಕೆಲವು ಆಫೀಸ್ ನಾನು ನೋಡಿದ್ದೀನಿ. ಒಂದ್ಸರಿ ನಮ್ಮ ಕಾಲೇಜಲ್ಲಿ ನಾನು ಅಡ್ಮಿಷನ್ ಆಗೋದಕ್ಕೋಸ್ಕರ ಹೋಗಿದ್ದಾಗ TC ತಗೊಂಡೋಗಿ ಆ ಸಾರ್ ಕೈ ಕೊಟ್ಟು, ಸಾರ್ 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 ಅಂತ ಏನೈತೇನೆ, ಇನ್ನು ನೋಡ್ಲಿ ಇಲ್ಲ ಪಾರ್ಟಿ. ಅವನ ಕೆಲಸವನ್ನು ಮಾಡ್ಕೊಂಡು ಹಿಂಗೇ ಇದ್ದಾನೆ. ಕೊನೆಗೆ ಅಕ್ಕಪಕ್ಕದವ್ರ ಹತ್ರ ಬೇರೆಯವ್ರದೆಲ್ಲ ಇಸ್ಕೊಂತ ಇದ್ದಾನೆ. ಆಮೇಲೆ ಹೊರಗಡೆ ಬಂದ್ಬಿಟ್ಟು ಹಿಂಗೆ ನಿಂತಿದ್ದು ಒಬ್ಬ ಬಂದು, ಯಾಕೆ ನೀನು ತಗೊಂಡಿಲ್ವಾ? ಇಲ್ಲ, ಯಾಕೋ ನಾನು ಎಷ್ಟು ಕೇಳಿದ್ರ ಯಪ್ಪ ನನ್ನ ಮಾತಾಡ, 100 ರೂಪಾಯಿ ಅದರಲ್ಲಿ ಇಟ್ಟು ಕೊಟ್ಬಿಡು, 100 ರೂಪಾಯಿ ಇಟ್ಬಿಟ್ಟು ಕೊಟ್ಬಿಡು, ತಗೊಂಡು. ಹೌದಾ? ತಗೊಂಡು ಕೊಟ್ಟೆ, ಹಂಗೆ ಹಾಕೊಂಡ್ಬಿಟ್ಟಿದ್ದೆ, ಹಿಂಗೆ ಸೈನ್ ಮಾಡ್ಬಿಟ್ಟ. ಹೆಂಗಿದೆ ಕಾಲ ನೋಡ್ರಿ. ಅಲ್ಲೆಲ್ಲೂಯ್ಯ. ಅವಾಗ ಕೆಟ್ಟವ್ರು ನೋಡಿ ನಾವೇನ್ ಮಾಡೋದು? ಇವನ್ ಹಾಳಾಗೋಗ, ಅವನಂತವನು ಇವನೆಂತವನು ಅಂತ ಬೈಕೊಂಡ್ರೆ ಏನಾದ್ರು ಲಾಭ ಬರ್ತದೇನೋ? ಹೊಟ್ಟೆ ಕಿಚ್ಚುಪಟ್ರೆ ಏನಾದ್ರು ಉಪಯೋಗ ಇದೆಯಾ? ಇದು ಅವನ ಕಾಲ, ಇದು ಅವನ ಲೋಕ, ಇದು ಅವನ ಸಾಮ್ರಾಜ್ಯ. ಇಲ್ಲಿ ನಮ್ಮ ಕೆಲಸ ಏನ್ ನಡೆಯಲ್ಲ. ಅಲ್ಲೆಲ್ಲೂಯ್ಯ. ಹಾಗಾಗಿ ಹೊಟ್ಟೆ ಕಿಚ್ಚು ಪಡೆದೆ ದೇವರೇ ನಿನ್ಗೆ ಸ್ತೋತ್ರ ಅಂತ ಹೇಳ್ಕೊಂಡು ಅಂತವ್ರ ಸಹವಾಸ ಕೂಡ ಮಾಡದೆ ನಾವು ಪ್ರತ್ಯೇಕವಾಗಿರ್ಬೇಕಂತ. ಆಮೇಲೆ ಈಗ ಯಾಕೆ ಹುಡುಗರು ಯವನಸ್ಥರು ರೌಡಿಗಳು ಪೋಖ್ರಿಗಳು ಆಗ್ತಾರೆ ಗೊತ್ತಾ? ಇವನಿಗಿಂತ ಮೇಲೆ ಯಾರೋ ಒಬ್ಬ ಇರ್ತಾನೆ, ಅವನು ಎಲ್ಲೋದ್ರು ಅವನು ಬಿಟ್ಕೊಂಡು ಅವನು ಹಿಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಬಾಸ್ ನಮಸ್ತೆ ಹಿಂಗೆ ಮಾತಾಡುವಾಗ ಇವನ್ ಚಿಕ್ಕವನು ಅವನಿಂದ ಹೋಗ್ತಾ ನೋಡ್ತಾ ಇರ್ತಾನೆ. ಏನ್ ಇವ್ನು ನೋಡಿದ್ರೆ ಅಬ್ಬಾ ಒಂದು ಏರಿಯಾಗ ನೀವು ನೋಡಿ, ಒಂದು ಏರಿಯಾದೆಲ್ಲ ಇವ್ನು ಎದುರ್ತಾರೆ ಅಂತ ತಕ್ಷಣ ಇವನು ಕೂಡ ಏನಂತಂದ್ರೆ ಅವಾಗಿಂದ ಇವನಲ್ಲಿ ಏನ್ ಬೆಳೀತದೆ, ಇಂಥವ್ರು ಸಾಹಸ ಮಾಡ್ಬೇಕು. ಅಣ್ಣ ಅಣ್ಣ ಅಂತ ಅವನ ಜೊತೆನೆ, ಆಮೇಲೆ ಎಲ್ಲೋದ್ರು ಅವನ ಜೊತೆ ಇವನೇನೆ. ಅಲ್ಲೆಲ್ಲೂಯ್ಯ. ಇವನೇನಾಗ್ಬೇಕಂತ ಅವನ ಜೊತೆ ಹೋಗ್ತಾ ಇದ್ದಾನೆ, ಅವನಂತ ಇವನ್ ಆಗ್ಬೇಕಂತ ಹೋಗ್ತಾ ಇರೋದು. ಅಲ್ಲೆಲ್ಲೂಯ್ಯ. ಅದಕ್ಕೆ ಕೆಟ್ಟವ್ರು ಬೆಳೆದಾಗ, ಕೆಟ್ಟವ್ರು ಚೆನ್ನಾಗಿದ್ದಾಗ ಅವರ ಸಹವಾಸ ಮಾಡಿ ನಾನು ಕೂಡ ಆ ಪೊಸಿಷನ್ ಬರ್ಬೇಕಂತ ಇದು ನೋಡಬೇಡ. ದೇವರಿಗೆ ವಿರುದ್ಧವಾದದ್ದು. ನೀನು ನೀತಿವಂತನಾಗಿ ಬದುಕಬೇಕು. ಕಷ್ಟ ಬಂದ್ರೆ ಸಹಿಸ್ಕೊಂಡೇ ಇರಬೇಕಷ್ಟೇ. ಆಮೇನ್. ಅದಂತ ದೇವರೇನು ಕಷ್ಟಗಳಲ್ಲಿ ಬಿಟ್ಬಿಡ್ತಾನೆ ಅನ್ಕೋಬೇಡ. ನಿನಗೂ ದೇವ್ರ ನ್ಯಾಯ ಒಂದೇನ ತೀರಿಸ್ತಾನೆ, ಅಲ್ಲಿವರೆಗೂ ಇರ್ಬೇಕು. ಅಲ್ಲೆಲ್ಲೂಯ್ಯ. ಕೊಲೊಸ್ಸೆಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ಲಾಸ್ಟ್ ಅಂಡ್ ಫೈನಲ್ ರೆಫರೆನ್ಸ್. ದೇವರು ನಮ್ಮನ್ನು ಅಂಧಕಾರದ ದೊರೆತನದೊಳಗಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಕರಗಳ ತಟ್ಟಿ ದೇವರ ಸ್ತೋತ್ರ ಹೇಳೋಣ. ಆಮೇಲೆ ದೇವರು ನಮ್ಮನ್ನು ಏನ್ ಮಾಡಿದಾನಂತೆ, ಅಂಧಕಾರದ ದೊರೆತನದೊಳಗಿಂದ ಬಿಡಿಸಿ ತನ್ನ ಕುಮಾರನ ರಾಜ್ಯದಲ್ಲಿ ಸೇರಿಸಿದಾನಂತೆ.
ಸೇರಿಸಿ ನಮ್ಮ ಪಾಪಗಳು ಕ್ಷಮಿಸಲ್ಪಡುವಂತೆ ನಮ್ಮ ವಿಮೋಚನೆ ಮಾಡಿದ್ದಾನಂತ ನೋಡಿ. ಅಲ್ಲೆಲ್ಲೂಯ. ಈಗ ನಾವು ಯಾವ ಸಾಮ್ರಾಜ್ಯದಲ್ಲಿ ವಾಸ ಮಾಡ್ತಾ ಇಲ್ಲ, ಅಂಧಕಾರದವರತನ ಸಾಮ್ರಾಜ್ಯದವರಲ್ಲ, ನಾವು ಕುಮಾರನ ಸಾಮ್ರಾಜ್ಯದವರು, ಯೇಸು ಕ್ರಿಸ್ತನ ರಾಜ್ಯವು ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ಆದ್ದರಿಂದ ಪರಲೋಕ ರಾಜ್ಯ ಸಂಬಂಧಪಟ್ಟವರಿಗೆ ಇಹಲೋಕದ ಆಡಳಿತದಲ್ಲಿ ಗೌರವ ಸಿಗಲ್ಲ, ಅವಕಾಶ ಸಿಗಲ್ಲ, ಕೆಲಸ ನಡೆಯಲ್ಲ. ಎಷ್ಟೋ ಸಾರಿ ನಾವು ಯಾವುದರಲ್ಲೂ ಕೂಡ ಕನ್ನನಿಗೆ ಬರಲ್ಲ. ಆದರೆ ಪರಲೋಕದಲ್ಲಿ ನಮಗೆ ಉತ್ತಮವಾದ ಸ್ಥಾನ ದೇವರು ಕೊಡ್ತಾನೆ. ಅಲ್ಲೆಲ್ಲೂಯ. ಅದಕ್ಕೆ ಈಗ ಆಳುವವರೇ ಮುಂದೆ ನೀವು ನಗ್ತೀರಾ, ಈಗ ನಗುವವರೇ ಮುಂದೆ ನೀವು ಅಳ್ತೀರಾ. ನಾವ್ ಯಾವ ಕ್ಯಾಟಗರಿ ಅವರು? ಅಳುವರ ನಗುವರ? ಈಗ ಅಳುವರಾದ ನಾವು ನಗ್ತೇವೆ. ಆಮೇನ್. ಈಗ ನಮ್ಮನ್ನು ನೋಡಿ ನಗ್ತಾ ಇದಾರಲ್ಲ, ಅವರು ಅಳ್ತಾರೆ. ಅದು ಗೊತ್ತಾಗಿರ್ಬೇಕು. ಅದು ಗೊತ್ತಿದ್ರೆ ನಾವು ಯಾವ ಸಾಮ್ರಾಜ್ಯದವರು? ಕುಮಾರನ ಸಾಮ್ರಾಜ್ಯದವರು. ಈ ಲೋಕಕ್ಕೂ ನಮಗೆ ಸಂಬಂಧ ಇಲ್ಲ. ಇಲ್ಲಿ ಬದುಕಬೇಕಾದಂತ ದಿನಗಳು ಕರ್ತನಿಗಾಗಿ ಬದುಕುವುದಕ್ಕಾಗಿ ನಾವು ನೇಮಿಸಲ್ಪಟ್ಟವ್ರು. ಆಮೇನ್. ಆದ್ದರಿಂದ ನಮ್ಮ ಕಷ್ಟ ಹಂಗೆ ಇರ್ತದೆ, ನಮ್ಮ ರೋಗ ಹಾಗೆ ಇರ್ತದೆ, ನಮ್ಮ ಸಾಲ ಹೀಗೆ ಇರ್ತದಂತ ನೆನಪಿಸ್ಕೋಬೇಡಿ. ದೇವರು ತನ್ನ ಕುಮಾರನ ರಾಜ್ಯದಲ್ಲಿ ಸೇರಿಸುವವರಿಗೆ ಏನ್ ಮಾಡ್ತಾನೆ? ವಿಮೋಚನೆ ಕೊಟ್ಟಿದ್ದಾನೆ. ನಾವೆಲ್ಲ ವಿಮೋಚನೆ ಮಾಡ್ಕೊಂಡೆ ಹೋಗ್ತೀವಿ. ಆ ಕಡೆ ಸಾಲ ತೀರಿಸ್ಬಿಟ್ಟು ಹೋಗ್ತೀವಿ, ರೋಗ ಬಿಡಿಸ್ಕೊಂಡೆ ಹೋಗ್ತೀವಿ. ಯಾಕಂದ್ರೆ ಅಲ್ಲಿ ರೋಗ ಇಲ್ಲ, ಸಾಲ ಇಲ್ಲ, ಸಂಕಷ್ಟದಲ್ಲಿ ಏನೂ ಇಲ್ಲ. ಆಮೇನ್. ಅದಕ್ಕೆ ದೇವರ ರಾಜ್ಯ ಕರ್ತನನ್ನು ಮಹಿಪಡಿಸುವಂತದ್ದಾಗಿರ್ಬೇಕು ಹೊರತು ಲೋಕಕ್ಕೆ ಸಂಬಂಧಪಟ್ಟದ್ದು ಯಾವುದೂ ನಮ್ಮ ಮಧ್ಯದಲ್ಲಿ ಏರದಂತೆ ನಡ್ಕೋಬೇಕು ನಾವು. ಯಾಕಂದ್ರೆ ಅವನು ಉಸಿರು ಬರ್ತಾ ಇರ್ತಾನೆ, ಯಾರೋ ಒಬ್ರು ಮೂಲಕ ಬರ್ತಾ ಇರ್ತಾನೆ. ಅಂತವ್ರನ್ನು ಗುರುತಿಸಿ ಎಚ್ಚರಿಸಿ ಅವನು ನಮ್ಮವನಲ್ವಾ ಅಲ್ಲಿಂದ ದೂರ ತಳ್ಳಬೇಕು. ಆಮೇನ್. ಅಂತವ್ರ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು. ಆಮೇನ್. ನಾವ್ ಯಾರನ್ನು ಕೂಡ ನೀನ್ ಸರಿಯಾಗಿಲ್ಲ ಬರಬೇಡ ಅಂತ ಹೇಳ್ಬಾರ್ದು. ಅಂತವನೊಂದಿಗೆ ಸೇರದೇ ಇದ್ದರೆ ಕೀರ್ತನೆ ಭಾಗದಲ್ಲಿ ಹೇಳ್ತದೆ, ದುಷ್ಟನು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಗೊತ್ತಿದೆಯಾ ವಾಕ್ಯ? ಕೀರ್ತನೆ 1ನೇ ಅಧ್ಯಾಯ. ಅದಲ್ಲ, ಇವಾಗ ಯಾರು ಒಬ್ರು ಕರೆಕ್ಟಾಗಿ ಹೋದ್ರಿ, ಕರೆಕ್ಟಾಗಿ. ದುಷ್ಟರು ನ್ಯಾಯ ವಿಚಾರಣೆ ಅಂದ್ರೆ ನ್ಯಾಯವಂತರ ಸಭೆಯಲ್ಲಿ, ಪಾಪಾತ್ಮ ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಅಲ್ಲಲ್ಲೂಯ್ಯ. ಎಷ್ಟೇ ಪಾಪ ಮಾಡ್ಕೊಂಡ್ರೆ ನಾನು ಸಭೆಯಲ್ಲಿ ಇರ್ತೀನಿ ಅಂದ್ಕೊಂಡಿದ್ದಾರಲ್ಲ, ಅವ್ರು ಇರಲ್ವಂತೆ. ಒಂದಿನ ಕೆತ್ಕೊಂಡು ಹೋಗಿ ಹೊಡ್ಕೊಂಡು ಹೋಗಿ ಎಲ್ಲ ಹೋಗ್ಬಿಡ್ತಾರ ಅಷ್ಟೇ. ಆಮೇನ್. ಅದನ್ನ ದುಷ್ಟ ನೋಡಿ ಉರಿಗಲು ಬೇಡ. ಅವ್ನ ಹಂಗಿದೆ, ನಾನು ಯಾಕೆ ಹಿಂಗಿರ್? ಇಲ್ಲ, ಅವನ್ ಹಂಗೆ ಇರ್ಲಿ, ನೀನ್ ಹಿಂಗೆ ಇರು. ಪರಿಶುದ್ಧ ನೀನು ಪರಿಶುದ್ಧನಾಗಬೇಕು. ಪಾಪ ಮಾಡು ನೀನು ಪಾಪ ಮಾಡ್ಕೊಂಡಿರ್ಲಿ, ನಮ್ಗೆ ಬೇಕಾಗಿಲ್ಲ. ಆದ್ದರಿಂದ ದೇವ್ರ ಮಕ್ಕಳೇ, ನೀವು ದುಷ್ಟತ್ವದಲ್ಲಿಯೂ ಭಕ್ತಿಹೀನರ ಕಾರ್ಯಗಳಲ್ಲಿಯೂ ಪಾಲುಗಾರರಾಗದೆ ಪರಿಶುದ್ಧರ ಸಂಗಡ ಪಾಲುಗಾರರಾಗಿದೆ. ನೋಡಿ, ಲಾಸ್ಟ್ ಫೈನಲ್ ಡೈಲಾಗ್ ಇದೇನೆ. ನಾವೇನಾಗಿರ್ಬಾರ್ದು? ಏನಾಗಿರ್ಬಾರ್ದು? ದುಷ್ಟರೊಂದಿಗೆ ಪಾಲುಗಾರರಾಗದೆ ಪರಿಶುದ್ಧರೊಂದಿಗೆ ಪಾಲುಗಾರರಾಗಿ ಪವಿತ್ರವಾದ ಕೆಲಸಗಳನ್ನೇ ಮಾಡುವರಾಗಿ ದೇವರ ದಯೆಯನ್ನು ಹೊಂದಿದವರಾಗಿರೋಣ. ಎಲ್ಲರೂ ಪರಲೋಕದಲ್ಲಿ ಸೇರೋಣ. ಆಮೆನ್. ಹಲ್ಲೆಲೂಯಾ. ಕರ್ತನ ತಾನೇ ಮಾತುಗಳನ್ನ ನಮ್ಮನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಕಾಣಿಕೆ ಭಾಗಕ್ಕೆ ನಾವು ನೇರವಾಗಿ ಹೋಗೋಣ. ನಾವಿರೋ ಸ್ಥಳದಲ್ಲಿ ಎದ್ದು ನಿಂತು ಕರ್ತನ ಮುಂದೆ ತಲೆಬಾಗಿ ಈ ವಾಕ್ಯದ ನಿಮಿತ್ತವಾಗಿ ಕರ್ತನ ಕೊಟ್ಟಂತ ಎಚ್ಚರಿಕೆಗಳನ್ನು ನಾವು ಚಾಚು ತಪ್ಪದೆ ಅಳವಡಿಸಿಕೊಂಡು ಎಚ್ಚರಿಕೆಯನ್ನು ತೆಗೆದುಕೊಂಡವರಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ದೇವರ ಸಭೆಯಾಗಿ ನಿಲ್ಲೋಣ. ಕರ್ತನ ತಾನೇ ನಮ್ಮನ್ನು ಆಳ್ವಿಕೆ ಮಾಡಲಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಹಾಪರಿಶುದ್ಧನಾದ ಒಳ್ಳೆಯ ತಂದೆಯ ದೇವರೇ, ಅನುಗ್ರಹಿಸಲ್ಪಟ್ಟಂತ ಈ ಒಳ್ಳೆ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಅಯ್ಯ, ನೀವು ನಮ್ಮನ್ನು
ಪರಿಶುದ್ಧರ ಹಾಗೆ ನೋಡಬೇಕೆಂಬುದಾಗಿ. ನಾವು ಸಭೆಯಾಗಿ ಕೂಡಿಕೊಳ್ಳುವುದೇ ಪರಿಶುದ್ಧ ಸಭೆಯಾಗಿರ್ಬೇಕೆಂಬುದಾಗಿ, ಈ ಸಮಾಜ ಪರಿಶುದ್ಧ ಸಮಾಜವೆಂಬುದಾಗಿ ನೀವು ಎದುರು ನೋಡ್ತಾ ಇರೋದ್ರಿಂದ ಕರ್ತನೆ, ನಿಮ್ಮ ವಾಕ್ಯಕ್ಕೆ ತಕ್ಕಂತೆ ಯಾವ ವಿಚಾರದಲ್ಲಿ ನಾವು ಕರ್ತನೆ ತಪ್ಪಿ ಹೋದವರಾಗಿರದೆ ಪವಿತ್ರವಾಗಿ ಪರಿಶುದ್ಧವಾಗಿ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರಾಗಿ, ಅಪ್ಪ ಪರಿಶುದ್ಧರ ಸಂಗಡ ವಾಸ ಮಾಡಿಕೊಂಡವರಾಗಿ, ಕರ್ತನೆ ಕೆಟ್ಟವರು ನೋಡಿ ಉರಿಗೊಳ್ಳದೆ ಅವರ ಸಹವಾಸ ಮಾಡದೆ ಅವರೊಂದಿಗೆ ಸೇರದೆ ಸ್ತುತಿ ಯಜ್ಞಗಳನ್ನು ಮಾಡುತ್ತಾ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುತ್ತಾ ಪ್ರತಿ ದಿನ ನಿಮ್ಮ ಯಜ್ಞ ವೇದಿಯಲ್ಲಿ ನಾವು ನಮ್ಮನ್ನ ಒಪ್ಪಿಸಿಕೊಟ್ಟು ನಮ್ಮನ್ನೇ ತಗ್ಗಿಸಿಕೊಂಡು ಯಜ್ಞಾರ್ಪಣೆಯಾಗಿ ನಿಮ್ಮ ಸಮ್ಮುಖದಲ್ಲಿ ವಾಸ ಮಾಡುವಂತೆ ದಯ ತೋರಿಸಿರಾಗ. ಕೇಳಿದ ಪ್ರತಿ ಮಾತು ನಿನ್ನ ಮಕ್ಕಳ ಹೃದಯದಲ್ಲಿ ಕರ್ತನೆ ಕೆಲಸ ಮಾಡ್ಲಿ, ಕಾರ್ಯ ಮಾಡ್ಲಿ, ಉನ್ನತ ಸ್ಥಿತಿಗೆ ನಡೆಸಲಿ ಎಂಬುದಾಗಿ ಯೇಸು ಕ್ರಿಸ್ತನ ಉನ್ನತ ನಾಮದಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ತಂದೆಯೇ.